ಕೇಳುಗ ಬಾಂಧವಕ್ಕೆಲ್ಲ ನಮಸ್ಕಾರ. ಸ್ನೇಹ ಕಾವೇರಿ ಇಂದಿನ ಅರೆಭಾಷೆ ಕಾರ್ಯಕ್ರಮದಲ್ಲಿ ಸುರುವಿಗೆ ಬಾರಿಯಂಡ ಜೋಯಪ್ಪನವರಿಂದ ಜೋಳಿಗೆ. ಹಿಂದೆಲ್ಲ ಭತ್ತ ಕುಟ್ಟುದೇ ಹೆಣ್ಮಕ್ಕಳಿಗೆ ಒಂದು ಸವಾಲಾಗಿತ್ತು. ಕುಸಲಕ್ಕಿ ಮಾಡುದು ಅಂತಾದ್ರೆ ಹನ್ಯ ಕೆಲಸ ಜಾಸ್ತಿ. ಭತ್ತ ಬೇಸೋಕು, ಒಣಗಿಸೋಕು, ಕುಟ್ಟೋಕು. ಎಷ್ಟೋ ಮನೆಗಳಲ್ಲಿ ಬೇಸುದು, ಒಣಗಿಸುದು ಮತ್ತೆ ಕುಟ್ಟುದು ಪೂರಾ ಹೆಣ್ಮಕ್ಕಳ ಕೆಲಸನೇ ಆಗಿತ್ತು. ಭತ್ತ ಕುಟ್ಟುವ ಕೊಟೆಗೆಂತೇ ಬೇರೆ ಇರ್ತಿತ್ತು. ಭತ್ತ ಕುಟ್ಟುವ ಕೊಟೆಗಿದನ್ನೆಲ್ಲ ಲಾಯ್ಕ ಒಣಗಿರೋಕು. ನರುಗುಳಿಗೆ ಚಿಪ್ಪಿ ಕೂರಿಸಿ ಅದರ ಬಾಯಿನ ಕಲ್ಲಲ್ಲಿ ಲಾಯ್ಕ ಉಜ್ಜಿ ಉಜ್ಜಿ ನುಣ್ಣಂಗೆ ಮಾಡ್ತಿದ್ದೋ. ರಾಟೆನ ಮೆಟ್ಟುವ ಜಾಗಲಿ ಕೆಳಗೆ ಸಣ್ಣ ಗುಂಡಿ ಇರ್ತಿತ್ತು. ಹಿಡ್ಕಂಬಕ್ಕೆ ಬಿಟ್ಟಂದ ಒಂದು ಹಗ್ಗನ ನೇತಲಾಡಿಸ್ತಿದ್ದೋ. ಸಣ್ಣ 2 ಕಂಬಲಿ ರಾಟೆನ ಕೂರಿಸ್ತಿದ್ದೋ. ರಾಟೆ ತುದಿಗೆ ಕಬ್ಬಿಣದ ಒಂದು ಬಳೆ ಇರ್ತಿತ್ತು. ರಾಟೆ ಸರಿಯಾಗಿ ನರುಗುಳಿಗೆ ಬೀಳೋಕು. ಹನ್ಯ ಆಚೆ ಈಚೆ ಬಿದ್ದರೆ ನರುಗುಳಿ ಎಳ್ಳಿ ಹೋದೆ. ಹಂಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಂಡು ಭತ್ತ ಕುಟ್ಟುತ್ತಿದ್ದೋ. ನರುಗುಳಿ ಬಾಯಿಗಿಂತ ಹನ್ಯ ಹಿಂದೆ ಭತ್ತನ ರಾಶಿ ಹಾಕುತ್ತಿದ್ದೋ. 4 ಪರೆ ಭತ್ತನೋ 8 ಪರೆ ಭತ್ತೇನೋ ಆ ದಿನ ಒಬ್ಳಿಗೆ ಕುಟ್ಟಿಗೆ ತಾಕತ್ತು ಇರುವಷ್ಟು ಭತ್ತ ಹಾಕೊಂಬತ್ತಿದ್ದೋ. 1 ಪರೆ ಅಂತೇಳಿರೆ 10 ಸೇರು. ಆಗೆಲ್ಲ ಸೇರು ಲೆಕ್ಕಲ್ಲಿ ಅಳತೆ ಮಾಡ್ತಿದ್ದೋ. ಚಟಾಕ್, ಪಾವು, ಮಾನ, ಸೇರು, ಪರೆ, ಬಟ್ಟಿ ಹಿಂಗೆ ಇತ್ತು ಅಂದಿನ ಲೆಕ್ಕ. 15 ಬಟ್ಟಿಗೆ ಒಂದು ಗಾಡಿ ಅಂತ ಹೇಳ್ತಿದ್ದೋ. ನೀವಿಗೆ ಭತ್ತ ಎಷ್ಟಾತಂತ ಕೇಳಿರೆ ಗಾಡಿ ಲೆಕ್ಕಲ್ಲಿ ಹೇಳ್ತಾ ಇದ್ದೋ. ನೀವೀಗ ಎಷ್ಟು ಎಕರೆ ಗದ್ದೆ ಅಂತ ಕೇಳ್ತಿತ್ತಲೇ, ಎಷ್ಟು ಬಟ್ಟಿ ಭೂಮಿ ಅಂತ ಕೇಳ್ತಿದ್ದೋ. 100 ಬಟ್ಟಿ ಭೂಮಿ ಅಂತ ಹೇಳಿರೆ ವಾವ್ ಬರೋಲ್ಲ ಅಂತ ಖುಷಿ ಪಡ್ತಿದ್ದೋ. 500, 1000 ಬಟ್ಟಿ ಅಂತ ಹೇಳಿರಂತೂ ಬಿಡಿ, ಅವ ಆ ಊರಿಗೆ ಶ್ರೀಮಂತ ಅಂತ ಕೊಂಡಾಟ ಮಾಡ್ತಿದ್ದೋ. ಹೆಣ್ಣು ಕೊಡೋಕರೆ ಅವಂಗೆ ಎಷ್ಟು ಬಟ್ಟಿ ಭೂಮಿ ಹುಟ್ಟು ಅಂತ ಕೇಳಿಯೇ ಹೆಣ್ಣು ಕೊಡ್ತಿದ್ದುದು. ಮತ್ತೆ ಎಷ್ಟು ಕಂಡಿ ಕಾಫಿ ಆದೆಗಡ ಅಂತ ಕೇಳ್ತಿದ್ದ ಕಾಲ ಬಾತು. ಈಗೆಲ್ಲ ಎಷ್ಟು ಚೀಲ ಮತ್ತೆ ಎಷ್ಟು ಟನ್ ಕಾಫಿ ಆದೆಗಡ ಅಂತ ಕೇಳಿ ಹೆಣ್ಣು ಕೊಡುವ ಕಾಲ ಬಂದವುಟು. ಹಿಂದೆಲ್ಲ ಅಂಗಡಿಯಿಂದ ಅಕ್ಕಿ ತಾತಿದ್ದವು ಕಮ್ಮಿ. ಹಂಗೆ ಅಕ್ಕಿ ತಾತಿದ್ದವರ ಅವು ಅಂಗಡಿಯಿಂದ ಅಕ್ಕಿ ತಾದುಗಡ ಅಂತೇಳಿ ಕಮ್ಮಿ ತರಲಿ ಕಾಂಬತ್ತಿದ್ದೋ. ತೂಕ ಮಾಡಿ ತರುವ ಅಕ್ಕಿ ಎಷ್ಟು ಇರ್ದು, ಅದು ಎಷ್ಟು ದಿನಕ್ಕೆ ಬಾದು ಅಂತ ಹೇಳ್ತಿದ್ದ ಕಾಲ ಅದು. ಆಗೆಲ್ಲ ಎಷ್ಟೇ ಕಷ್ಟ ಆದರೂ 4 ಕಾಳು ಭತ್ತ ಬೆಳೆದೇ ಬೆಳೆತಿದ್ದೋ. ಗೊರ್ಜಿ ಗದ್ದೆ ಮನೆ ಆಗಿದ್ದರೆ ಅದರ ಕೊಚ್ಚಿ ನಡೆದೇ ಬಿಡ್ತಿತ್ತಲೆ. ಸೋಲೆ ಗದ್ದೆನೋ ನೆಡ್ತಾ ಇದ್ದೋ. ಸೋಲೆ ಗದ್ದೆ ಅಂತ ಹೇಳ್ರೆ ಒಂಥರ ಕೆಂಪು ನೀರು ಕೆನೆ ಕಟ್ಟಿಕೊಂಡಿದ್ದದೆ. ಅಂತ ಗದ್ದೆಲಿ ನಾಟಿ ನೆಟ್ಟರಂತೂ ನಾಟಿ ನೆಟ್ಟಂಗೇ ಇದ್ದು ಕಡೆಯಲ್ಲಿ 1-2 ಕದ್ರು ಬಂದರೆ ಪುಣ್ಯ. ಮಾನಿಗದ್ದೆ ಮನೆ ಆತೋ ಬಿಂದಿಗೆಯಲ್ಲಿ ನೀರು ಹೊತ್ತು ತಂದು ಹೊಯ್ದು ಕೆಸರು ಮಾಡಿ ನಾಟಿ ನಟ್ಟು ಒಳೋ. ಅದಿರ್ಲಿ, ನಮ್ಮ ಭತ್ತ ಕುಟ್ಟುವ ಪರದಾಟ ಹೆಂಗಿತ್ತು ನೋಡ್ನೋ. ಹೆಣ್ಣು ಮಕ್ಕಳದು ಯಂತ್ರದಂಗೆ ದುಡಿಮೆ. ಸೊಂಟ ಬೇನೆನೋ ಮತ್ತೊಂದು ಬೆಳಿಗ್ಗೆ ಎದ್ದು ಅಡಿಗೆ ಮಾಡಿ ಉಂಬಕ್ಕೆ ಕೊಟ್ಟು ಬುತ್ತಿ ಕಟ್ಟಿ ಮಕ್ಕಳ ಸ್ಕೂಲಿಗೆ ಕಳಿಸಿ ಕೊಟಗೆಗೆ ಹೋಗಿ ಕರು ಬಿಟ್ಟು ದನಗಳ ಮೇಯಕ್ಕೆ ಬಿಟ್ಟು ಇಲ್ಲರೆ ಮೇಯಕ್ಕೆ ಕಟ್ಟಿ ಹಟ್ಟಿ ಬಾಚಿ ಮಧ್ಯಾಹ್ನಕ್ಕೆ ಉಂಬಕ್ಕೇನಾರು ಮಾಡಿ ಗಂಡನೊಟ್ಟಿಗೆ ಗದ್ದೆಗೋ ತೋಟಕ್ಕೋ ಹೋಗಾಗಿತ್ತು. ಅಷ್ಟೇ ಅಲ್ಲ, ಅದರೊಟ್ಟಿಗೆ ಭತ್ತ ಕುಟ್ಟುವ ಕೆಲಸನೂ ಇರ್ತಿತ್ತು. ವಾರಕ್ಕೋ 15 ದಿನಕ್ಕೋ ಒಮ್ಮೆ ಇರ್ತಿದ್ದ ಖಾಯಂ ಕೆಲಸ ಅದು. ಕುಟ್ಟಕನು ಒಬ್ಬಳೇ ಇದ್ದರಂತೂ ಬೇಡ ಪಾಡು. ಕುಟ್ಟಿಕಂಡೇ ಕೂಡಿಕೊಳಕು, ಕುಟ್ಟಿಕಂಡೇ ಬಾಚಿಕೊಳಕು. ಅಡಿಕೆ ಮರದ ಕೈನ ಅಳತೆಗೆ ಸರಿಯಾಗಿ ತುಂಡು ಮಾಡಿ ಅದರ ಕೊಕ್ಕೆನ ದೊಣ್ಣೆ ತುದಿಗೆ ಕಟ್ಟಿ ಆ ಕೊಕ್ಕೆಯಿಂದ ಕೂಡ್ಸುದು ಮತ್ತೆ ನರುಗುಳಿನ ತೆಗೆದು ಮಾಡಕ್ಕಾಗಿತ್ತು. ಒಮ್ಮೆ ಕುಟ್ಟಿ ಆದ ಮೇಲೆ ಮತ್ತೊಮ್ಮೆ ಕುಟ್ಟೋಕು, ಮತ್ತೆ ಒಡಕಿ ತೊಳಸುದು 3 ಸತಿ ಕುಟ್ಟೋಕು. ಉಮ್ಮಿ, ತೌಡು, ಇಡಿ ಅಕ್ಕಿ, ಕಡೆ ಅಕ್ಕಿ, ನುಚ್ಚಿ ಅಂತ ಬೇರೆ ಬೇರೆ ಮಾಡಿ ಆಕನ ಸಾಕು ಬೇಕಾತಿತ್ತು. ಅಕ್ಕಿನ ಒಂದು ಕುಕ್ಕೆಗೆ ತುಂಬಿಸಿ ಅಕ್ಕಿ ಮೇಲೆ ಗೆರೆ ಎಳಿತಿದ್ದೋ. ಆ ಗೆರೆ ಯಾಕೆ ಹಾಕುತ್ತಿದ್ದೋ ಅಂತೇಳುವ ಪ್ರಶ್ನೆ ಹುಟ್ಟು. ಯಾಕೆ ಅಂತ ಹೇಳಿದ್ರೆ ಆ ಕುಕ್ಕೆಂದ ಅಕ್ಕಿನ ಆ ಕಡೆವು ಈ ಕಡೆವು ಯಾರು ತೆಗ್ದರೆ ಅವಳಿಗೆ ಗೊತ್ತಾತಿತ್ತು. ಸರಿ, ಹಿಂಗೆಲ್ಲ ಕುಟ್ಟಿಕೊಂಡಿರಕನ ಮನೆಗೆ ಯಾರು ಬಂದರಂತೂ ಕೆಲಸ ನಿಲ್ಸಿದಂಗಲ್ಲ, ಬಂದವರ ಮಾತಾಡ್ಸಿದಂಗಲ್ಲ. ಅಷ್ಟೊತ್ತಿಗೆ ಮೇಯಕ್ಕೆ ಕಟ್ಟಿದ ದನ ತುಂಡು ಮಾಡಿಕೊಂಡು ಒಂದೋ ಗದ್ದೆಗೆ ಇಲ್ಲರೆ ಅಂಗಳ ಕರೆಯಲ್ಲಿರುವ ಹೂಗಿಡ ಮೇಯಕ್ಕೆ ಬಂದುಬಿಟ್ಟದೆ. ಇಲ್ಲರೆ ಮುಚ್ಚಿಕೆ ಸಿಕ್ಕದ ಕೋಳಿಗೆ ಬಂದವೆ. ತಕಣಿ ಸ್ಕೂಲಿಂದ ಮಕ್ಕ ಪುಕಾರು ತಕೊಂಡು ಮಾರ್ಟಿಕೊಂಡು ಸಣ್ಣವ ಚೆಡ್ಡಿಗೆ ಪೂರಾ ಮಾಡಿಕೊಂಡು ಬಂದರಂತೂ ಅಯ್ಯದು ಗೋಳು ಯಾರೊಟ್ಟಿಗೆ ಹೇಳುದು. ಅದನ್ನೆಲ್ಲ ಸುಧಾರಿಸಿಕೊಂಡು ಕೆಲಸ ಮಾಡ್ತಿದ್ದ ಆ ಹೆಣ್ಣು ಗಟಗುತ್ತಿನೇ ಹೌದು. ಕೆಲವು ಮನೆಗಳಲ್ಲಿ ಅಪ್ಪ ಅವ್ವ ಮಕ್ಕ ಎಲ್ಲ ಸೇರಿಕೊಂಡು ಇರ್ಲು ಭತ್ತ ಕುಟ್ಟುತ್ತಿದ್ದೋ. ಕೆಲವು ಸಣ್ಣ ಮಕ್ಕ ಆಗ ಮಜಾ ತಕೊಂಬತ್ತಿದ್ದೋ. ಅಯ್ಯ ಕುಟ್ಟುದು, ಮಕ್ಕ ರಾಟೆಯಲ್ಲಿ ಕುದ್ದುಕೊಂಬತ್ತಿದ್ದೋ. ಒಬ್ಬ ಮುಂದೆ ಒಬ್ಬ ಹಿಂದೆ
ರಾಟೆ ಮರಲಿ ಕೂರ್ತಿದ್ದೋ. ಹಿಂದೆ ಕುದ್ದವ ಮುಂದೆ ಕುದ್ದವನ ಸೊಂಟನ ತಬ್ಬಿ ಹಿಡ್ಕೊಂಡರೆ ಮುಂದೆ ಕುದ್ದವ ರಾಟೆದ ಅಡ್ಡ ಹಿಡಿನ ಕುದುರೆದ ಕೆಮ್ಮಿನ ಹಿಡ್ಕೊಂಡಂಗೆ ಹಿಡ್ಕೊಂಬತ್ತಿತ್ತು. ಹಿಂದೆಲ್ಲ ಉಂಡೆ ಕಾಫಿನ ಬೇಳೆ ಮಾಡ್ಕೊಂಬತ್ತಿದ್ದೋ. ಉಂಡೆ ಕಾಫಿನ ಕುಟ್ಟಕನ ಅದು ರಟ್ಟುದು, ಅದರ ಮಕ್ಕ ಹೆರ್ಕುದು. ಹಿಂಗೆ ಮಕ್ಕಳಿಗೆ ಏನೋ ಒಂಥರದ ಅನುಭವ ಆತಿತ್ತು. ಹಿಂದೆಲ್ಲ ಒಂದು ನರಗುಳಿಲಿ 2-3 ಜನ ಒಂದೇ ಸತಿಯ ಒನಕೆಂದ ಕುಟ್ಟುತ್ತಿದ್ದೋ. ಅರೆ ಇದೆಂಗೆ ಆತ ಆಶ್ಚರ್ಯ ಆತಿತ್ತು. ಒಂದಕ್ಕೊಂದು ಮುಟ್ಟುದಾಗಲಿ ಹೆಟ್ಟುದಾಗಲಿ ಆತಿತ್ಲೆ. ಅಷ್ಟೊಂದು ಏಕಾಗ್ರತೆ ಇರ್ತಿತ್ತು. 2 ಪಾತ್ರೆಗ ಇದ್ದರೆ ಸದ್ದು ಹೆಚ್ಚು ಅಂತ ಹೇಳಿವೆ. ಹಂಗೆ 2-3 ಜನ ಇದ್ದಲ್ಲಿ ಮಾತಿಗೆ ಮಾತು ಕೂಡಿ ಬಾದ್ಲೆ. ಲಡಾಯಿಯಾಗಿ ಕೆಲಸ ಬಾಕಿ ಆಗ್ಬಿಟ್ಟದೆ. ಸರಿ, ಈಗ ಮನೆಗಳಲ್ಲಿ ಒನಕೆ ಆಗಲಿ ರಾಟೆ ಆಗಲಿ ಮಜ್ಜಿಗೆ ಗುತ್ತಿ ಆಗಲಿ ಊಟ ಮೂಲ ಸೇರಿಟ್ಟೋ ಅಟ್ಟ ಸೇರಿಟ್ಟೋ ಇಲ್ಲೇ ಊರು ಬಿಟ್ಟುಟೋ. ಮಜ್ಜಿಗೆ ಕಡೆಕನ ಅಂದ್ ದಾರು ಬೂರು ಬೊಮ್ಮಕ್ಕ, ಮಜ್ಜಿಗೆ ಕಡೆಯುವ ತಿಮ್ಮಕ್ಕ, ಬೆಣ್ಣೆ ತಿಂಬ ಮುದ್ದಪ್ಪ ಅಂತ ಹೇಳ್ತಿದ್ದ ಪದ ನಿಮ್ಮಲ್ಲಿತ್ತ? ಅಂದು ಇತ್ತು ಇಂದು ಇಲ್ಲೇ. ಅಯ್ಯೋ ಬುಡಿ, ಕುಪ್ಪಿ ಅಲ್ಲಾಡಿಸಿ ಮಜ್ಜಿಗೆ ಕಡೆಯುವ ಕಾಲ ಇದು ನಿಮಗೆಲ್ಲ ನಗೆವಾದುತ ಕಂಡದೆ. ಕಾಲ ಬಂದಂಗೆ ಕೋಲ ಕಟ್ಟುದೂತ ಪರಿಸ್ಥಿತಿ ಹೊಂದಿಕೊಂಡು ಪೋಯಿ. ಇದುವರೆಗೆ ಬಾರಿಯಂಡ ಜೋಯಪ್ಪನವರಿಂದ ಜೋಳಿಗೆ ಕೇಳಿದರಿ. ಕೇಳುಗ ಬಾಂಧವಕ್ಕೆಲ್ಲ ಗುಡ್ಡಮನೆ ರಮೇಶ್ ನಮಸ್ಕಾರಗ. ಇಂದಿನ ಕಂಚಿಮಿ ಕಲಾ ಬಳಗದ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಪೂಜಾರಿ ಮನೆ ಮಾದಪ್ಪನವು, ಹಂಗೆ ಮೂಟ ಮನೆ ಪ್ರಭಾಕರ್ನವು ಒಳೋ. ಇಂದು ನಾವು ಒಂದು ಕೂಸಾಗಿ ಹುಟ್ಟಿದಲ್ಲಿಂದ ಒಂದು ಪ್ರೌಢಾವಸ್ಥೆಗೆ ತಲುಪುವವರೆಗೆ ನಾವು ಏನೇನು ಅನುಭವಗಳನ್ನು ಪಡ್ಕೊಂಡಳು ಅಥವಾ ಏನೇನು ಘಟನೆಗೆ ನಡೆದಳು ಪ್ರತಿ ಹಂತದಲ್ಲಿ ಕೂಡ ಅದರ ಬಗ್ಗೆ ಜ್ಞಾನ ಮಾಡಿಕೊಂಡು ಒಂದೆರಡು ಮಾತಾಡ್ತಾಳು. ಈಗ ಮೊಟ್ಟ ಮೊದಲಿಗೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಏನು ಕೇಳುತ್ತೇಳ್ರೆ, ಕೂಸು ತೆಳುವಂಥದ್ದು ಒಂದು ಕಲ್ಪನೆ, ಅದು ಹುಟ್ಟಿದ ತಕ್ಷಣ ಮನೆಯಲ್ಲಿ ಆಗುವಂಥ ಒಂದು ಸಂಭ್ರಮದ ಬಗ್ಗೆ ಮಾದಪ್ಪನವು ಏನಾದರೂ ಅನುಭವ ಇದ್ದರೆ ಸ್ವಲ್ಪ ಹೇಳಕ್ಕೆ. ಈಗ ಕೂಸು ತೆಗೆದು ಒಂದು ಮನುಷ್ಯ ಜೀವನದ ಮೂಲ. ಆ ಕೂಸು ಹುಟ್ಟಿಕನೇ ಮನೆಯಲ್ಲಿ ನಮ್ಮ ಕೆಲವು ಪದ್ಧತಿ ಪ್ರಕಾರ ಅನೇಕ ಸಂಭ್ರಮ ಮಾಡುವೆ. ಕೂಸು ಹುಟ್ಟಿತ್ತು, ಬೆಳೆದ, ಅಲ್ಲಿಂದ ಹೆಸರಾಕಿತ್ತು, ಹೆಸರಾಗಿ ಬೆಳೆದ ಮೇಲೆ ಆ ಕೂಸು ಮುಂದೆ ಬೆಳೆದು ಸ್ವಲ್ಪ ದೊಡ್ಡ ವಾಕನ ಆ ಕೂಸನ್ನ ಶಾಲೆಗೆ ಕಳಿಸುದು. ಶಾಲೆ ಕಳಿಸ್ಕನ ಏನು ಮಾಡೋಕೋ ಅಪ್ಪವನ ಜವಾಬ್ದಾರಿ ಎಷ್ಟು ತಿಳಿದನ ನಾವು ಯೋಚನೆ ಮಾಡಿಕೊಡ್ತೇವೆ. ಅದನ್ನು ಅವರ ಅಪ್ಪ ಅಮ್ಮ ತಿಳ್ಕೊಂಡಿದ್ದೇವೆ. ಆ ಕೂಸಂಗೆ ಬೆಳೆದು ಸ್ವಲ್ಪ ದೊಡ್ಡವಾಗ್ತಿದ್ದಂಗೆ ಶಾಲೆಗೆ ಸೇರಿಸುವೆ. ಈಗ ಶಾಲೆಗೆ ಸೇರ್ಕೆ ಮುಂದೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಆಟ ಆಡಿಕೊಂಡು ಅಥವಾ ಏನೇನೋ ಆಟ ಆಡುವೆ ಮನೆಯಲ್ಲಿ ಸಣ್ಣದಿರ್ಕಾಕನ ನಮ್ಮ ಮನಸ್ಸಿಗೆ ಬಂದಂಗೆ, ಅಥವಾ ನಾವು ಅಂಬೆಗಾಲಿಗೆ ಇಟ್ಕೊಂಡು ಮಣ್ಣಲ್ಲಿ ಆಗಿರೋದು, ಕೆಸರಲ್ಲಿ ಇರೋದು, ನೀರಲ್ಲಿ ಇರೋದು, ಅಥವಾ ಹಿಂಗೆತ ಇಲ್ಲೇ ಮನೆ ಸುತ್ತಮುತ್ತ ಅಥವಾ ನಮ್ಮ ಮನೆಯಲ್ಲಿರುವ ಕೊತ್ತಿಗಳೊಟ್ಟಿಗೆ ನಾವು ಆಟ ಆಡುವೆ, ನಾಯಿಗಳೊಟ್ಟಿಗೆ ನಾವು ಆಟ ಆಡುವೆ, ದನಕರುಗಳೊಟ್ಟಿಗೆ, ಅಥವಾ ಅಪ್ಪವನ ಜೊತೆ ಹೆಂಗೆ ಹೋಗಿ ಬಾದು ತೆಳುವಂತರ ಮಟ್ಟಿಗೆ ಪ್ರಭು ಅವಕ್ಕೆ ನಿಮಗೇನಾದ್ರೂ ನಿಮ್ಮದಾದಂಥ ಒಂದು ಅನುಭವ ಅದರಲ್ಲಿದ್ದರೆ ನಮ್ಮೊಟ್ಟಿಗೆ ಸ್ವಲ್ಪ ಹಂಚ್ಕೊಳಕಾಯ್ತಲ್ಲ. ಈಗ ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ ಹುಟ್ಟಿ ಪ್ರತಿಯೊಂದು ಇದರಲ್ಲಿ ಮನೆಯಲ್ಲಿ ಕಲ್ತ ವಿದ್ಯೆನ ಸ್ಕೂಲ್ಗೆ ಹೋಗಿ ಕಲಿತೇ ಇರೋದು. ಹಂಗೇನೆ ಮನೆಯಲ್ಲಿ ಅಪ್ಪ ಅವ್ವ ಕಲಿಸೋ ವಿದ್ಯೆ ಕಲ್ತಿದ್ವಿ, ಅದನ್ನ ಕಲ್ತ್ಕೊಂಡವೆ. ಹಾಗೇನೆ ಅವ್ರನ್ನ ಸ್ಕೂಲ್ಗೆ ಮೇಲೆ ಸೇರಿಸುವೆ. ಸ್ಕೂಲ್ಗೆ ಸೇರಿಸಿ ಮಕ್ಕಳೊಟ್ಟಿಗೆ ಅವರೊಟ್ಟಿಗೆ ಸೇರಿಕೊಂಡು ಕೆಲವು ವಿದ್ಯೆಗಳನ್ನ ಕಲ್ತ್ಕೊಂಡವೆ. ಹಾಗೇನೆ ಮಾಸ್ಟರ್ ಅವರಿಗೆ ವಿದ್ಯೆಯನ್ನು ಕಲಿಸುವೆ. ವಿದ್ಯೆ ಕಲಿಸಿಕೊಂಡು ಹಂಗೆ ಕಲಿಯೋದ್ರೆ ಅವಕ್ಕೆ ಪನಿಷ್ಮೆಂಟ್ ಕೊಡದ್ಬಿಟ್ಟು ಆಗ ಅವು ಬೇಗ ಕಲ್ತವೆ. ಹಂಗೆ ಸಾಯಂಕಾಲ ಬಂದು ಮನೆಯಲ್ಲಿ ಅವು ಪಾಠ ಎಲ್ಲ ಓದಿಕೆ ಗೊತ್ತಿಲ್ಲದ್ರೆ ಅಪ್ಪ ಅವನಕ್ಕಿಂತ ಬಯಸ್ಕೊಂಡವೆ. ಹಂಗೆ ಮಕ್ಕ ಇದಾಗ್ತಾ ಮುಂದುವರಿತಿದ್ದವೆ. ಅಲ್ಲ, ಇದಕ್ಕಿಂತ ಮುಂದೆ ಈ ಸ್ಕೂಲ್ಗೆ ಸೇರಿಕೆ ಮುಂದೆ ನಾವು ತುಂಬಾ ಸಣ್ಣವಾಗಿರ್ಕಾಕನ ಅಪ್ಪ ಅವಂಗ ಏನೆಲ್ಲ ಕೆಲಸ ಕಾರ್ಯ ಮಾಡೋದ್ರನ್ನು ಕೂಡ ನಾವು ಮನಸ್ಸಿಗೆ ಹಾಕೊಂಡಿದ್ದೇವೆ. ಒಮ್ಮೊಮ್ಮೆ ಅಪ್ಪ ಅವ್ವ ಮಾಡೋ ಕೆಲಸನೇ ನಾವು ಮಾಡಿ. ಉದಾಹರಣೆಗೆ ನಾವು ಮನೇಲಿ ಅಪ್ಪ ಅವ್ವ ಸಾಯಂಕಾಲ ಬೆಳಿಗ್ಗೆ ತಿಳಿ ಮನೆಗೆ ದೇವರಿಗೆ ಕುಲದೇವರಿಗೆ ದೀಪ ಹಚ್ಚುವ ಸಂದರ್ಭ, ಆಗ ನಾವು ಅವರೊಟ್ಟಿಗೆ ಹೋಗುದು ಬಾದು, ಆಮೇಲೆ ದೇವರೊಟ್ಟಿಗೆ ಕೈ ಮುಕ್ಕು. ನಮ್ಗೆ ಯಾಕೆ ಕೈ ಮುಕ್ಕು ಮಾಡೋಗುತ್ತಿರೋ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ. ಅಥವಾ ಬೇರೆ ಕೆಲಸ ಎಲ್ಲ ಮಾಡ್ಕಾಕನ ಅಪ್ಪ ಹಟ್ಟಿಗೆ ಹೋಗಕನ ಅಪ್ಪನೊಟ್ಟಿಗೆ ಹೋದು, ಅವ್ವ ಹೋಗಕನ ಕರುಬುಡಕ್ಕೆ ಹೋಗಕನ ಅವನೊಟ್ಟಿಗೆ ಹೋದು, ಗದ್ದೆಗೆ ಹೋಗಕನ ಅಲ್ಲಿ ಒಟ್ಟಿಗೆ ಹೋದು. ಹೀಗೆ ನಾನಾ ತರ ಚಟುವಟಿಕೆ ನಮ್ಮ ಮನಸ್ಸಿಗೆ ಬಂದಿದ್ದಾರೆ. ಆಗ ಅದು ಯಾಕೆ ಮಾಡೋಕು ಏನು ಮಾಡೋಗುತ್ತಿರೋ ಅಂತ ಕೂಡ ಗೊತ್ತಿಲ್ಲ. ಇದೆಲ್ಲ ಹಾಗೆ ಒಂದು 4-5 ವರ್ಷ ಕಳೆದ ಮೇಲೆ ನಮ್ಮನ್ನ ಏನ್ ಮಾಡೋದಿಲ್ರೆ, ನಾವು ಆಗಲ್ಲೇ ಅಷ್ಟೇ. ಆಗ ನಾವು ನಮ್ಮ ಸರಿಯಾದ ಬಟ್ಟೆ ಬರಿ ಹಾಕೊಳ್ಳದೆ ಚಡ್ಡಿ ಗಿಡ್ಡಿ ಹಾಕೊಂಡು ಇಂಥ ಸಂದರ್ಭ ಇರ್ಕಾಗನ
ನಮ್ಮನ್ನು ಸ್ಕೂಲ್ಗೆ ಸೇರಿಸುವಂತ ಒಂದು ಪ್ರಯತ್ನ ಮಾಡಿ ಅದಕ್ಕೆ ಮುಂದೆ ಅಪ್ಪ ಅವ್ವ ಸೇರಿಕೊಂಡು ನಮಗೆ ಒಂದೋ ದೇವಸ್ಥಾನದಲ್ಲಿ ಅಥವಾ ಇಲ್ಲರ ಒಳ್ಳೆ ತಿಳಿದವರಲ್ಲಿ ಕೂಡ ಈ ಅಕ್ಷರವನ್ನ ಕಲಿಸುವಂಥದ್ದು. ಸಾಮಾನ್ಯವಾಗಿ ದೇವಸ್ಥಾನಲ್ಲೇ ಕರ್ಕೊಂಡು ಹೋಗಿ ಬ್ರಾಹ್ಮಣನ ಕೈನಲ್ಲಿ ನಮ್ಮ ಕೈನಲ್ಲಿ ಹಿಡಿದು ಅಕ್ಷರ ಬರ್ತಿದ್ದು. ಅದಕ್ಕೂ ಹಿಂದೆ ಹೋಗ್ತಾದ್ರೆ ಈಗೆಲ್ಲ ಸ್ಕೂಲ್ ಎಲ್ಲ ಬಂದ ಮೇಲೆ ಈ ಒಂದು ವ್ಯವಸ್ಥೆ ನಡೀತಾ ಉಂಟು. ನಮ್ಮ ಅಜ್ಜಂದ್ರ ಕಾಲದಲ್ಲಿ ಆಗ ಯಾವುದು ಇತ್ಲೆ, ಸ್ಲೇಟು ಇತ್ಲೆ, ಪುಸ್ತಕ ಇತ್ಲೆ, ಏನು ಇತ್ಲೆ, ನಮಗೆಲ್ಲ ಹೇಳ್ತಿದ್ವು ಕತೆ ಅಂತ ಹೇಳಿದ್ರೆ ಮರಳಲ್ಲಿ ಒಂದು ಕಡ್ಡಿ ತಕೊಂಡು ಮರಳಲ್ಲಿ ಆ ಈ ಬರೆದು ಕಲಿಸ್ತಾ ಇದ್ದು ಹೇಳುವಂಥದ್ದು ಕೂಡ ಹೇಳ್ತಿದ್ವು. ಅದನ್ನ ನಮಗೆ ನಂಬಿಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ನಾವು ಅದನ್ನು ಅನುಭವ ಪಡ್ತಿಲ್ಲ. ಅಂದ್ರೆ ಈ ಸ್ಕೂಲಿಗೆ ಓಕೆ ಶುರು ಮಾಡೋಕ್ಕೆ ಮುಂದೆ ಸಾಮಾನ್ಯವಾಗಿ ಈ ಎಲ್ಲ ಚಟುವಟಿಕೆ ಅಂದ್ರೆ ನಮ್ಮ ಅಪ್ಪವ ಸಾಧಾರಣ ನಾಡ್ಲಿ ರೈತರಾಗಿದ್ದೇವೆ. ಗದ್ದೆ ಹೂಡುದು, ತೋಟ ಕೆಲಸ ಮಾಡುದು, ಮನೆ ಕೆಲಸ ಮಾಡುದು, ಇನ್ನು ಹೆಣ್ಣುಗೂಡೆಗೆ ಅಂತೇಳಿ ಆಗ್ಬಿಟ್ರೆ ಇನ್ನು ಮನೆಯದ ಎಲ್ಲಾ ರೀತಿಯ ಕೆಲಸಗಳು ಕೂಡ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈಗ ಸ್ಕೂಲಿಗೆ ಹೋಗ್ತಾವಳು, ಸ್ಕೂಲಿಗೆ ಯಾವ ರೀತಿ ಮಕ್ಕ ಹೋಗ್ತಿದ್ದು ಬರ್ತಾ ಇದ್ದು, ಹೋಕನ ಬಾಕಕನ ಆ ದಾರಿಲಿ ನಮಗೆ ಕೆಲವೊಂದು ಕಾಲಲ್ಲಿ, ಈಗ ಉದಾಹರಣೆಗೆ ಹಣ್ಣು ಹಂಪಲಾಗುವಂತ ಕಾಲಲ್ಲಿ ಈಗ ಯಾವುದೇ ಹಣ್ಣು ಹಂಪಲಿದ್ದು ಆಗ ನಾವು ಹೆಂಗೆ ಅದನ್ನ ತಿಂದುಕೊಂಡು ಬಂದುಕೊಂಡು ಆಟ ಆಡ್ಕೊಂಡು ಬರ್ತಿದ್ವು ಅಂತ ಒಂದು ಮಟ್ಟಿಗೆ. ಮಾದಪ್ಪನವರು ನೀವು ಸ್ವಲ್ಪ ನಿಮ್ಮ ಅನುಭವ ಏನಾರಿದ್ರೆ ನಮ್ಮ ಒಟ್ಟಿಗೆ ಹಂಚಿಕಣಿ. ಈಗಿನ ಜೀವನ ಬಹಳ ಮುಂದುವರೆದ ಜೀವನ. ಬಹಳ ಹಿಂದೆ ಮಕ್ಕಳ ಸ್ಕೂಲಿಗೆ ಕಳಿಸೋದಂದ್ರೆ ಮಕ್ಕಳನ್ನ ಫಸ್ಟ್ ಅಪ್ಪವು ಬೆನ್ನಲ್ಲಿ ಹೊತ್ಕೊಂಡು ಹೆಗ್ಲ ಮೇಲೆ ಕುಡಿಸಿ ಹೊತ್ಕೊಂಡೋಗಿತ್ತು. ಆಗ ನಡಿಕ ಆತಿತ್ಲೆ, ತೋಡಿಗೆ ಪಾಲಾಡ್ತಿತ್ಲೆ, ಕಾಡು ದಾರಿ. ಟೌನ್ಲಿ ಬಂದ ಜೀವನ ಅಂತೂ ಪರವಾಗಿಲ್ಲ, ಸ್ವಲ್ಪ ಎಷ್ಟೋ ಮೈಲು ನಮ್ಮ ಅವಕ್ಕೆ ತುಂಬಾ ಕಷ್ಟ ಇತ್ತು. ಅಂತ ಕಷ್ಟದಲ್ಲಿ ಒಂದು ಪುಸ್ತಕದ ಹುಡುಕೂ ಆಗ ಗರಿಬ ಸ್ಥಿತಿ ಜಾಸ್ತಿ ಇತ್ತು. ಅಷ್ಟು ಗರಿಬರ ಇಲ್ಲೇ. ಆ ಕಾಲದಲ್ಲಿ ಮಕ್ಕಳಿಗೆ ನೀವು ಹೇಳ್ದಂಗೆ ಆಗಲೇ ಮರಳಿಲೇ ಬರೆಸ್ತಿದ್ದೋ, ಮತ್ತೆ ಸ್ಲೇಟ್ ಕಡ್ಡಿದೆ ಬಿಟ್ಟು ಆ ಕಡ್ಡಿಲಿ ಬರೆಸ್ತಿದ್ದು. ಆಗ ಅಪ್ಪ ಅವ್ವ ಮೇಲೆ ಆಯಿಂದ ಕಳಿಸ್ತಿದ್ದು, ಸುರಕ್ಷರ ಶ್ರೀಗಾತಲ್ಲಿ ಕಳಿಸ್ತಿದ್ದು. ಹಂಗೆ ಕರ್ಕೊಂಡೋಗಿ ಸ್ಕೂಲಿಗೆ ಸೇರ್ತು. ಆಗ ಕೈ ಸಂಬಳ ಸ್ಕೂಲು, ಆಮೇಲೆ ಬಂದಿಗೆ ಪ್ರೈಮರಿ ಸ್ಕೂಲು, ಹಿಂಗೆ ಒಂದೊಂದು ಹತ್ತಲ್ಲಿ ಓದಿ ಬರ್ತು. ಆದ್ರೆ ಮಕ್ಕ ಮಾತ್ರ ಆಗ ಪ್ರತಿಭಾವಂತ ಆಗಿದ್ದರೆ ಏನ್ ಹೇಳಿದ್ರೆ ಮುಂದಿನ ಜೀವನ ಹೆಂಗೆ ಸಾಗಿಸೋದಕ್ಕೆ ಸಪೋರ್ಟ್ ಇರ್ತಲೆ. ಅಪ್ಪ ಬೆಳಿಗ್ಗೆ ಕರ್ಕೊಂಡು ಹೋಗ್ತೇವೆ ಸ್ಕೂಲಿಗೆ ಬರ್ತಾರೆ. ಈಗ ನೀವು ಹೇಳಿದ ಸ್ಕೂಲಿಗೆ ಸೇರ್ಸ್ಕಾಕನ ಸುಮಾರು ಎಷ್ಟು ವರ್ಷಕ್ಕೆ ನಿಮ್ಮನ್ನ ಸೇರಿಸಿರುವ? ನನ್ನ ವಯಸ್ಸಿಗೆ ಹೇಳಿದ್ರೆ ನಾನೆಲ್ಲ 7-8 ವರ್ಷಕ್ಕೆ ಸೇರಿದೆ. ನಮ್ಮನ್ನೆಲ್ಲ ಸೇರ್ಸ್ಕಾಕನ 6-7 ವರ್ಷ, 8 ವರ್ಷ. ಆಗ ನಮಗೆಲ್ಲ ಹೇಳ್ತಿದ್ದು ಏನು ಕುಂಟೆ ಕೋಣ ನಂಗೆ ಈ ಮಕ್ಕ ಆಗೋಳು ಇನ್ನು ಸ್ಕೂಲಿಗೆ ಓದ್ತಿದ್ದ ಅಕ್ಕಪಕ್ಕದ ಹೇಳ್ಕಾಕನ ಕರ್ಕೊಂಡೋಗಿ ಸ್ಕೂಲಿಗೆ ಕೂಡ ಸೇರಿಸ್ತಿದ್ವು. ಶುರುವಲ್ಲಿ ನಮ್ಮಲ್ಲಿ ಬಾಲ ಶಿಕ್ಷೆ ಹೇಳುವಂತ ಒಂದು ಕ್ಲಾಸ್ ಕೂಡ ಇತ್ತು ಆಗ. ಆಮೇಲೆ ಈಗ ಬಿಡಿ, ಈಗ ಕಾನ್ವೆಂಟ್ ಲೆಕ್ಕದಲ್ಲಿ ಬಂದ ಮೇಲೆ LKG UKG ಹೇಳುವಂತ ಈ ಕಲ್ಪನೆ ಆಗ ಯಾರಿಗೂ ಇತ್ತಿಲ್ಲ. ಆಗ ಬಾಲ ಶಿಕ್ಷೆ, ಆಮೇಲೆ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಹಿಂಗೆ ಇತ್ತು. ಸೊ ಆಗ ಈ ಸ್ಕೂಲಿಗೆ ಹೋಗುವಂತ ಒಂದು ವಿಚಾರ ಅಂದ್ರೆ ಯಾವ ರೀತಿ ಹೋಗ್ತಾ ಇದ್ದ, ಒಂದು ಚಡ್ಡಿ ಒಂದು ಶರ್ಟ್ ಹಾಕೊಂಡು, ಆ ಮಕ್ಕಳಿಗೆ ಅಷ್ಟು ಕ್ಲೀನ್ ಇಲ್ಲ, ತಲೆಗೆ ಒಂದಿಷ್ಟು ಎಣ್ಣೆ ಸುರ್ಕೊಂಡು ಕಿವಿಗೆ ಆಗಬಾರ್ದು, ಹೀಗೆ ಮೂಗಲ್ಲಿ ಒಂದಿಷ್ಟು ಶೀತ, ಮಳೆಗಾಲ ಅಂತೂ ನೋಡೋದೇ ಬೇಡ, ಶೀತ ಎಲ್ಲ ನೆಗಡಿ ಹಾಕೊಂಡು ಬಂದುಕೊಂಡು ಈ ಕೈ ಸರಟಿಲಿ ಏನು ಹಿಂಗೆ ತೀಟಿಕೊಂಡೆಲ್ಲ ಹೋದು ಅಂತ ಕೂಡ ನಮಗೆ ಅನುಭವ ಉಂಟು. ಹೋಗಿ ಬಾಕಾಕನ ಕೂಡ ಸಾಯಂಕಾಲ ಮಧ್ಯಾಹ್ನಕ್ಕೆ ಒಂದು ರೊಟ್ಟಿ ಕೊಟ್ಟಿದ್ದು, ಅದರಲ್ಲಿ ಒಂದು ರೊಟ್ಟಿ ತಳ್ರೆ ಒಂದು ಕುಡುನ ಪಜ್ಜಿ ಇರೋದು. ಇಲ್ಲ ಇನ್ನು ಕೆಲವೆಲ್ಲ ನಾವು ಮಕ್ಕಳ ಸ್ಕೂಲಿಗೆ ಈ ತೆಂಗಿನೆಣ್ಣೆನ ಗಟ್ಟಿ ತಳ್ಕೊಂಡು ಬ್ರಾಹ್ಮಣರ ಮಕ್ಕಳು ತಗೊಂಡು ನಾವೆಲ್ಲ ನೋಡಿ ನಗಾಡ್ತಿದ್ದು. ಅದು ಒಣಗಿ ಹೆಂಗಿರ್ತಿತ್ತು ಗೊತ್ತಾ, ಮಧ್ಯಾಹ್ನ ಬುತ್ತಿಲ್ಲ ಊಟ ಮಾಡ್ಕನ ಎಲ್ಲ ಹಂಚಿಕೊಂಡು ಒಂಥರ ರೀತಿಯಲ್ಲಿ ಖುದ್ದು ಊಟ ಮಾಡಿದ್ಲು. ಬಾಣೆಲಿ ಗಿಣ್ಣೆಲಿ ಕೊಚ್ಚೆ ಬಿಡಲಿ ಅಲ್ಲಿ ಇಲ್ಲೆಲ್ಲ ಮಾಡುವಂಥದ್ದು. ಮತ್ತೆ ನಾವು ಹೋಗಿ ಬಾಕಾಕನ ದಾರಿಲಿ ಸುಮಾರು ಹಣ್ಣವಲ್ಲ, ಪೇರ್ಲಕಾಯಿ ಮರ ಬೇಕಾ, ಹಲಸಿನಕಾಯಿ ಮರ ಬೇಕಾ, ಹತ್ತಿರ ಬತ್ತದ ತೋಟ ತೊಡಿಗೆಗೆ ಹುಳಿ ಬೇಕಾ, ನೇರಳೆ ಹಣ್ಣು ಬೇಕಾ, ರಂಜೋಳ ಹಣ್ಣು ಬೇಕಾ, ಯಾವ್ಯಾವ ಹಣ್ಣು ಹಂಪಲುಗಳನ್ನ ಕೂಡ ನಾವಲ್ಲಿ ನೋಡ್ತಾ ಇದ್ದೋ. ಈ ಹೋಗಿ ಬಾಕಕನ ಕೂಡ ಕೆಲವು ಮಕ್ಕಳ ಮರ ಹತ್ತಿ ಕೊಯ್ಯೋದು ಮಾಡೋದು, ಕೊಯ್ಯಕ್ಕೆ ಆಗೋದು, ಹತ್ತದು, ಕೆಳಗೆ ನಿಂತು ನೋಡುದು, ಅವನು ಕೇಳೋದು ಮಾಡೋದು ಕೂಡ ನಮಗೆಲ್ಲ ಅನುಭವ ಉಂಟು. ಅಂತದ್ದು ಒಂದು 2-3 ಅನುಭವ ಪ್ರಭು ಹೆಂಗೇನಾದ್ರು ನೀವೇನಾದ್ರು ಮಾಡಿ ನೋಡ್ರಿ, ಅಲ್ಲ ಹಂಗೇನಾರು ಇದ್ರೆ ಒಂದು ಹೇಳಿ ನೋಡೋಣ. ಈಗ ಸಾಯಂಕಾಲ ಬಾಕಕನ ಮಕ್ಕಳಿಗೆ ಹೊಟ್ಟೆ ಹಸ್ಕೊಂಡಿದೆ, ಎಲ್ಲಿ ತಿಂಬಕ್ಕಿದೆ ಎಲ್ಲಿ ಸಿಕ್ಕಿದೆ ಅಂತ ನೋಡ್ತಾ ಇದ್ದಾವೆ. ಅಲ್ಲಿ ನೋಡ್ಕನ ಸೈಡ್ಗಳಲ್ಲಿ ತೋಟಗಿದ್ರೆ ಪೇರ್ಲೆಕಾಯಿ, ಕಿತ್ಲೆ ಹೊಡಿ, ಹಲಸಣ್ಣು, ಮರಕದ ಕಲ್ಲೊಡಿದು, ಇಲ್ಲ ಯಾರೊಬ್ಬನ ಹಸುಗಕ್ಕ ನಾವು ಏನ್ ಮಾಡ್ತಿತ್ತು ಹೇಳ್ರೆ, ಅವ್ ಫಸ್ಟ್ ಹತ್ತಿಬಿಟ್ಟು ಅರ್ಧ ಹಸರನ್ನು ತಿಂದ್ಬಿಡುದು ಮರಳಿ, ಮತ್ತೆ ಬಾಕಿದು ಅಡಿಯಿಂದ ಕಲ್ಲೊಡಿದು, ಕಲ್ಲೊಡೆದು ಬೀಳ್ಸುದು, ಬೀಳಿಸಿಬಿಟ್ಟು ಎಲ್ಲ ಮಕ್ಕ ಹಂಚಿಗೆ ಬರ್ತಿದ್ದ. ಹಂಗೆ ಬಾಕನ ದಾರ್ಲಿಪ್ಪನ ಕ್ಯಾಟ್ರ್ ಬಿಲ್ ಇತ್ತು ನಮಗೆ ಆಗ ಆಟಡಿಕೆ, ಅಲ್ಲಿ ಇಲ್ಲಿ ಹಕ್ಕಿ ಹೊಡ್ಕೋಬಹುದು. 2-3 ಮನೆಗೆ ಬಾಕನ 2-3 ಹಕ್ಕಿ, ಅದ್ರ ಬಂದು ಕ್ಲೀನ್ ಮಾಡಿ ಸುಟ್ಟು ತಿಂದು ಬಿಟ್ರೆ ಊಟ ಮಾಡುದು ಸುಡುದು ಅನಸರಿಟ್ಲೆ ಹಂಗೆಲ್ಲ ಮಾಡ್ತಿದ್ದ. ಮತ್ತೆ ಬುಗುರಿ ಆಟ ಆಡ್ತಿದ್ದೋ, ಗೋಲಿ ಆಟ ಆಡ್ತಿದ್ದೋ. ಅಟ್ಟದಿಗೆ ಅಪ್ಪಂದ ಒಂದು ಸುರ ಬಿಡ್ತಿತ್ತು, ದನ ಗಟ್ಟಿ ಬಾ ಇದು ಗಟ್ಟಿ ಬಾ ಅಂತ ಬರ್ತಿತ್ತು. ಆಗ ಎಲ್ಲ ಕೆಲಸ ಮಾಡ್ತಿದ್ದ. ಅಪ್ಪವನ ಪಿಟ್ಟು ತಿಂದ್ಕೊತಿದ್ದ, ಮಕ್ಕ ನಾವು ಜಗಳ ಮಾಡಿಕೊಂತಿದ್ದ. ಸಾಯಂಕಾಲ ಯಾಕನ ನಾವು ಬಾಯಿ ಪಟ್ಟು ಹೇಳುವಂತ ಇದಿತ್ತು ನಮಗೆ ಸಣ್ಣದಲ್ಲಿ. ಮೊಗ್ಗೆ ಹೇಳುದು, ಆಯಿ ಹೇಳುದು, ಅದರಲ್ಲಿ ನಾವು ಕಲ್ತ್ಕೊಂಡಿದ್ದ. ಹಿಂಗೆ ನಾವು ಸಾಯಂಕಾಲ ನೀವು ವಾಪಸ್ ಬಂದ್ರೆ ಮನೆಗೆ ಬಂದ ಮೇಲೆ ಅಲ್ಲಿ ಅಪ್ಪ ಅವ್ವ ಏನ್ ಕೊಟ್ಟತ್ತು, ಅವ್ವ ಒಂದು ರೊಟ್ಟಿ, ಬೆಳಗಿನ ರೊಟ್ಟಿ ಇರೋದು. ಆಗಲೇ ತಿಂಡಿ ಗಿಂಡಿ ಅಲ್ಲೆಲ್ಲ ಅಪ್ಪದಿಟ್ಟು ಆ ಕಜ್ಜಾಯ ಈ ಕಜ್ಜಾಯ ಎಲ್ಲ ಸಾಮಾನ್ಯವಾಗಿ ಮಾಡ್ತಾ ಇದ್ದು. ಕೆಲವು ಕಡೆ ಮನೇಲಿ ಮಾಡ್ತಾ ಇದ್ದು, ಕೆಲವು ಇಲ್ಲಿ ಹಲಸು ನಡೋದು ಏನಾರು ಒಂದು ಇತ್ತಿತ್ತು.
ಆಮೇಲೆ ಮನೆಗೆ ಬಂದ ಮೇಲೆ ನಿಮ್ಮ ಪಾಠ ಪ್ರವಚನ ಅಂದ್ರೆ ಏನು ನಾವು ಓದಿಡೋ ಬರೋ ಹೋಮ್ ವರ್ಕ್ ಮಾಡುವಂಥದ್ದು ಅಪ್ಪ ಅವಂಗೂ ಕೂಡ ಆಗನ ಕಾಲಲ್ಲಿ ಹೆಚ್ಚಿನ ಒಂದು ಬುದ್ಧಿ ಇತ್ತು ವಿದ್ಯೆ ಇತ್ಲೆ ಅದನ್ನ ನಾವು ಏನು ಓದಿಡೋ ಕಲ್ತಿರೋದ್ರಿಂದ ಅವಕ್ಕೂ ಕೂಡ ಗೊತ್ತಿತ್ಲೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಆ ಸ್ಲೇಟು ಕಡ್ಡಿ ಪೆನ್ಸಿಲ್ ಪುಸ್ತಕ ಎಲ್ಲ ಹಾಕಿ ಬ್ಯಾಗ್ ಬರೆದು ಆಮೇಲೆ ಅಂದ್ರೆ ನಂತರ ಆಮೇಲೆ ಅಪ್ಪ ಅವನೊಟ್ಟಿಗೆ ಅಥವಾ ಮನೆ ಕೆಲಸನ ಹೆಂಗೆ ನಾವು ಭಾಗಿಯಾಗ್ತಿದ್ದು ಅಂತ ಜ್ಞಾನ ಬಂದದೆ ನಿಮಗೆ? ಅಂದ್ರೆ ನೋಡಿ, ನಾವು ಸಣ್ಣದಾಗಿರ್ಕನ ಆಗ ಬಡ ಸ್ಥಿತಿ ಮೊದ್ಲಿತ್ತಲ್ಲ, ಅದ್ರ ಜೊತೆಗೆ ಬಡವರು ತಿಳ್ರಿ ಒಂದು ಗಂಟೆ ತಿಳ್ರಿ ವಾಚ್ ಇತ್ಲೆ, ಗಂಟೆ ನೋಡಿ ಸಮೇತ ಇತ್ಲೆ. ಈಗ ಇಲ್ಲಿ ಸಾಧಾರಣ ಮಡಿಕೇರಿಗೆ ಒಂದು ಇಲ್ಲಿ ಸೈರನ್ ಅದು ವರ್ಕ್ಶಾಪ್ ಈ ಸೈರನ್ ಎಲ್ಲ ಕಾಕೊಂಡು ಇಷ್ಟು ಗಂಟೆ ಅದು ಇಷ್ಟು ಗಂಟೆ ನಾ ಹೇಳ್ದಲ್ಲ, ನಾನು ಶಾಲೆ ಸೇರ್ಕನ 8 ವರ್ಷ ಆಗಿರೋದು. 10 ವರ್ಷ 11 ವರ್ಷಕ್ಕೆ ಅಪ್ಪನೊಟ್ಟಿಗೆ ಹುಡುಕಿ ಕೇಳ್ತಾ ಇದ್ದಲ್ಲಿ ಹಿಡ್ಕೊಂಡು ಬಿಡುದು. ಆತ ಅಪ್ಪಗೆ ಸ್ವಲ್ಪ ಬತ್ತು, ಅಪ್ಪ ಬತ್ತಾಕ ನಾವೇನ್ ಮಾಡೋದು, ನಾನೇ ಹುಡ್ನಪ್ಪ ಬೆಳಿಗ್ಗೆ ಎಷ್ಟು ಬಿಟ್ಟು ಹುಡುಗ ಗಂಟೆ ನೋಡಿ ಗೊತ್ತಿಲ್ಲ, ಸ್ಕೂಲ್ ಹೋಗಲ್ಲ. ಒಂದು ಬಿಗಿಲ ಆತ 7:45ಗೆ ಸೈರನ್ ಕೇಳ್ತು. ಅಂದ್ರೆ ನಿಮಗೆ ಸೈರನ್ ಮಡಿಕೇರಿ ಕೇಳೋದಿದ್ದವರ ಕಥೆ ಕೇಳಿದವರ ಕಥೆ ಒಂದು ನೆರಳು. ನಮ್ಮಲ್ಲಿ ಸೂರ್ಯನ ಬೆಳಕುಟ್ಟಲ್ಲ, ಸೂರ್ಯನ ಬೆಳಕಿದ್ರೆ ಇಂದು ಒಂದು ಗುರ್ತು, ಆ ಗುರ್ತಿಗೆ ನಾನು ಇಲ್ಲಿ ಇಷ್ಟು ಹೆಜ್ಜೆ ಹೋದ್ರೆ ಇಂದು ಇಷ್ಟು ಗಂಟೆ ಆಯ್ತು, ಅಲ್ಲಿಗೆ ಹೋಗ ದಾರಿ ಹೋಗನ ಸಮೇತ ಇದನ್ನೇ ನೋಡುದು. ಈಗ ನಾವು ಈಗ ರಜಲ್ಲಿ ಕೂಡ ಒಮ್ಮೊಮ್ಮೆ ಏನ್ ಮಾಡೋದು ಹೇಳ್ರೆ, ಅಪ್ಪ ಅವನೊಟ್ಟಿಗೆ ಕೆಲಸ ಮಾಡಿ ಗದ್ದೆಗೆ ಹೂಡಿಕೆ ಹೋದು ಮಾಡುದು ಹಿಡಿಯೋದೆಲ್ಲ. ಬೆಳಿಗ್ಗೆ ನಾವು ನಮಗೆ ಗೊತ್ತಿದ್ದಂಗೆ ಅಪ್ಪನೊಟ್ಟಿಗೆ ಎತ್ತನ ಹಿಡ್ಕೊಂಡು ಹೋಗುದು ಗದ್ದೆಯಲ್ಲಿ, ಆ ಚಳಿ ಮಳೆ ಇಲ್ಲ. ಆದ್ರೆ ನಮಗೆ ಬಹಳ ಒಂದು ಇಂಟ್ರೆಸ್ಟ್ ಇತ್ತು ಆಗ ನಮಗೆ ಅದನ್ನು ಕಲಿಯಕ್ಕೂ ಮಾಡೋಕ್ಕೂ. ಮತ್ತೆ ಅಪ್ಪವನು ಕೂಡ ನಮ್ಮ ಕೈಲಿ ಅದನ್ನ ಮಾಡಿಸ್ತಾ ಇದ್ದು. ಆಮೇಲೆ ಹೂಡಿ ಹಿಡಿದು ಗದ್ದೆಗೆ ಸ್ಕೂಲಿಗೆ ಹೋಗೋ ಮುಂದೆ ನಾವು ಹುಲ್ಲು ತಗೊಂಡೋದು, ಗದ್ದೆಗೆ ಅಪ್ಪಗೆ ಕಾಪಿ ತಗೊಂಡೋದು ಕೊಡುದು ಮಾಡುದು. ಇಲ್ಲಿ ಅವ್ವ ಮನೇಲಿ ರೊಟ್ಟಿ ಮಾಡಿ ಕೊಡುವಂಥದ್ದು, ಅದನ್ನ ಬುತ್ತಿ ಕಟ್ಕೊಂಡು ಹೋದು, ಅದು ತಗೊಂಡೋಗಿ ಕೊಟ್ಟು ಬಂದು ಆಮೇಲೆ ನಾವು ಸ್ಕೂಲಿಗೆ ಹೋಗುವಂತ ಇದು ಹರಿಬಿದ್ದುಕೊಂಡು ಹೋಗ್ತಿದ್ದೆ. ಎಲ್ಲ ಮಕ್ಕಳೆಲ್ಲ ಸೇರಿ ಕೂಡಿಕೊಂಡು ನೀವು ಹೇಳ್ದಂಗೆ ಕಲ್ಲು ಹೊಡ್ಕೊಂಡು ಹಕ್ಕಿ ಬೆಟ್ಟ ಆಡಿಕೊಂಡು ಅಲ್ಲಿ ಹೋಗೋಣ ಲೇಟ್ ಹಾಕೊಂಡು ಅಲ್ಲಿಯೂ ಪೆಟ್ಟು ತಿಂದ್ಕೊಂಡು ಎಲ್ಲ ಮಾಡ್ತಿದ್ವು. ಈ ಸಾಮಾನ್ಯವಾಗಿ ನಾವು ಒಂದು ಹೈಸ್ಕೂಲ್ ಮಟ್ಟ ತಲುಪಿದ ಮೇಲೆ ಮತ್ತೆ ನಮಗೆ ಸ್ವಲ್ಪ ಪ್ರಪಂಚದ ಬೇರೆ ಜ್ಞಾನ ಎಲ್ಲ ನಮಗೆ ಗೊತ್ತಾಗ್ತಿತ್ತು. ಆಗೆಲ್ಲೋ ರೇಡಿಯೋ ಬಂದ್ಬಿಡ್ತಾ ನಮಗೆ ಹೇಳ್ಕೊಂಡು ಎಂತ ನಾವು ಏನ್ ಮಾಡ್ತಿದ್ವು, ರೇಡಿಯೋನೇ ಕಂಡಿದ್ದಿತ್ಲೆ ಅಲ್ಲ. ಈಗೆಲ್ಲ ಎಲ್ಲಾ ರೀತಿಯ ಇದು ಬಂದ್ಬಿಟ್ಟು ಈಗ ಬಿಡಿ ನಮ್ಮ ಮಕ್ಕಳಿಗೆ ಇದನ್ನು ಹೇಳಿದ್ರೆ ನಿಮ್ಮ ಹಳೆಯ ಅಜ್ಜಿ ಕತೆ ಅಂತ ಹೇಳಿ ನಿಮಗೆ ಹೇಳಿದ್ರೆ ಅದರ ಅನುಭವ ಇಲ್ಲದ್ರಿಂದ ಇಲ್ಲ. ಈಗ ನಾವೇ ಸೇರಿಕೊಂಡ್ರೆ ಈ ಒಂದು ಅನುಭವನ ಹಂಚಿಕೊಳ್ಳಕ ನಮ್ಗೊಂದು ಖುಷಿ ಅದೇ, ನಾವು ಹೆಂಗೆ ಬೆಳೆದು ಹೆಂಗೆ ಬಂದು ಹೆಂಗೆ ಬದುಕಿದ್ವು ಅಂತ ಹೇಳ್ಕೊಂಡು. ಅದರಿಂದ ಈ ಹೈಸ್ಕೂಲ್ ಮಟ್ಟಕ್ಕೆ ಬಾಕಾಕನ ನಿಮ್ಮಲ್ಲಿ ಏನು ಒಂದು ಬದಲಾವಣೆ ಈಗ ನಮ್ಮಲ್ಲಿ ಸಾಮಾನ್ಯ ಒಂದು ಹೈದಂಗ ಗೂಡೆಗ ತಿಳುವಂತ ಮಟ್ಟಿಗೆ ನಮಗೂ ಕಣ್ಣಿಗೂ ಕಂಡದೆ, ಮತ್ತೆ ನಮ್ಮ ಸ್ವಂತ ಅನುಭವ ಕೂಡ ಅದೇ ಒಂದು ಬದಲಾವಣೆ ಹೈಸ್ಕೂಲ್ ಮಟ್ಟದಲ್ಲಿ ಏನು ಔಟು ತಿಳುವಂತ ಮಟ್ಟಿಗೆ. ಆಗ ನಿಮ್ಮ ಒಂದು ಕೆಲವು ಅನುಭವ ಹೈಸ್ಕೂಲ್ ಮಟ್ಟದಲ್ಲಿ ಏನಾರು ಆಗಿದ್ರೆ ಸ್ಕೂಲ್ ಆಗಿರೋದು ಅಥವಾ ಮನೇಲಿಂದ ಸ್ವಲ್ಪ ಹೇಳಿ ನೋಡೋಣ ಮಾದಪ್ಪನ. ಹೈಸ್ಕೂಲ್ಗೆ ಬಾಕಾಗ್ರತ ಹೇಳ್ರೆ ಆಗಳ 3rd ಫಾರಂ ತಂದು ದಾಟಿ ಹೈಸ್ಕೂಲ್ಗೆ ಬರ್ತಿದ್ದು. ಬಾರಕೂತಂದ್ರೆ ಬಂದ ಮೇಲೆ ಆ ಹಳೆ 7ನೇ ಕ್ಲಾಸ್ ವರೆಗೆ ಓದಿದ್ದೇವೆ, ಇದೇ ಬೇರೆ. ಇಲ್ಲಿ ಬಂದ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಮತ್ತೆ ಫೋರ್ತ್ ಫಾರ್ಮ್ ಹಂಗೆ ಓದ್ತಿದ್ದು. ಇಲ್ಲಿ ಬಂದ ಮೇಲೆ ನೀತಿ ನಡತೆ ಚೇಂಜ್ ಆಗೇ ಅದ. ಇಲ್ಲಿ ಮಾಸ್ಟರ್ಗ ಅಲ್ಲಿ ಹಳ್ಳಿ ಮಾಸ್ಟರ್ಗಳಿಗೂ ಇಲ್ಲಿ ಹೈಸ್ಕೂಲ್ ಬಂದ ಸಿಟಿ ಟೌನ್ ಆಗಿದೆ, ಸ್ವಲ್ಪ ವ್ಯತ್ಯಾಸ ಇರ್ತಿತ್ತು. ಪಾಠ ಪುಸ್ತಕಗಳ ಸಮೇತ ಹೆಚ್ಚು ಕಮ್ಮಿ ಆಗ್ತಿತ್ತು. ಆಗ NCC ACC ಬಿಟ್ಟೆಲ್ಲ ಆಗ ಬರ್ತಿತ್ತು, ಅದನ್ನು ತೊಡ್ಕೊಡ್ತು. ಆಗ ನೀವೆಲ್ಲ ಬಟ್ಟೆಗಳಿಗೆ ಇಸ್ತ್ರಿ ಬಟ್ಟೆಗಳಿಗೆ ಇಸ್ತ್ರಿ ಅಲ್ಲ, ನಾನೇ ನನ್ನ ಅನುಭವ ಬೇಕಾದ್ರೆ ಹೇಳಿ. ಶುರುವಿಲೆಲ್ಲ ನಮಗೆ ACCಗೆ ಕೊಟ್ಟುಬಿಟ್ಟು ಅಥವಾ NCC ಕೊಟ್ಟು ಬಟ್ಟೆ ಇಸ್ತ್ರಿ ಮಾಡಿ ಗೊತ್ತಲ್ಲ, ಚೊಂಬಿಗೆ ತುಂಬಾ ಕಂಡ ತುಂಬಿಸುದು, ಇಸ್ತ್ರಿ ಮಾಡ್ತಿದ್ವು, ಸ್ವಲ್ಪ ಬರೆ ಕಾಣಕ್ಕು, ಇಲ್ಲರೆ ಹಾಸಿಗೆಯಲ್ಲಿ ಮಡಚಿಟ್ಟು ಬರ್ತಿದ್ವು. ಆತ ಆಗ್ತಿತ್ತು ಅಂತ ಅನುಭವ ಇತ್ತು. ಕೊಡೆ ಇತ್ತ, ಸ್ವಲ್ಪ ಹಳ್ಳಿ ನಮ್ಗೆಲ್ಲ ಗೊರ್ಗ್ನ ಹಾಕೊಂಡ್ಬೋದು, ಹಂಗೆ ಇರ್ತಿತ್ತು. ತುಂಬಾ ಹಳೆ ಕಾಲಕ್ಕೆ ವರ್ಗ, ನಮ್ಮ ಕಾಲೆಲ್ಲ ಕೊಡೆ ನಮಗೆ ಅದೇ ಆಗಿದ್ರು ದೊಡ್ಡ ಕೊಡೆ, ದೇವರ ಕೊಡೆ ಇರ್ತಿತ್ತು, ಹಂಗೆ ಬರ್ತಿತ್ತು. ಮತ್ತೆ ಇಂತೆಲ್ಲ ಇರ್ತಿತ್ತು. ಈಗ ನಾವು ಹೈಸ್ಕೂಲ್ ನಾವು ಅದನ್ನ ಓದುದು ಮಾಡುದು, ಒಮ್ಮೊಮ್ಮೆ ಕ್ಲಾಸಿಗೆ ಚಕ್ರ ಹೊಡೆಯೋದು, ಇದೆಲ್ಲ ಈಗ ಒಮ್ಮೊಮ್ಮೆ ಜ್ಞಾನ ಇದೆ. ಪ್ರಭುವೇ ನೀವೀಗ ಕೂಡ ಆ ಹೈಸ್ಕೂಲ್ ಮಟ್ಟಲ್ಲಿ ಕೆಲವೊಮ್ಮೆ ಈ ಕೆಟ್ಟ ಚಟಗ ನಮ್ಮ ಕಣ್ಣಿಗೆ ಏನಪ್ಪಾ ಅಂತ ಹೇಳ್ಕೊಂಡು ಯಾರೋ ಬೀಡಿ ಸಿಗರೇಟ್ ಸೇದಕನ, ಇನ್ನೊಂದು ಮಾಡ್ಕನ, ಅಥವಾ ಮಿಠಾಯಿ ಕದಿಯೋದು, ಇಂಥದ್ದೆಲ್ಲ ವಿಚಾರ ಐತೆ. ಅಂತ ಏನಾರ ನೀವು ಕದ್ದು ಸಿಕ್ಕಾಕೊಂಡ್ರಿ, ಅಥವಾ ಬೀಡಿ ಸಿಗರೇಟ್ ಎಲ್ಲ ಸೇದಿ ಯಾರು ಜೋಬಂದ ಕದ್ದು ಅಪ್ಪನ ಜೋಬಂದು ಅಲ್ಲ, ಬೆಸಿಗೆಲ್ಲ ಮೇಲೆ ಬೀಡಿ ಕಟ್ಟಲ್ಲ. ಆ ಕಾಲಲ್ಲಿ ಸಾಧು ಬೀಡಿ ಪುತ್ತು ಬೀಡಿ ತಿಳೋದು ಭಾರಿ ಇತ್ತು, ಕಾಮಕನ ಆಸೆ ಆಗ್ತಿತ್ತು. ಹೆಂಗೆ ಎಳೆಯೋದು, ಹೆಂಗೆ ಹೊಗೆ ಬಿಡುದು ಅಲ್ಲ, ಬಹಳ ಒಂದು ಖುಷಿ ಕೊಡ್ತೈತೆ. ಅದರ ಪರಿಣಾಮ ಯಾರಿಗೆ ಗೊತ್ತಿಲ್ಲ, ಒಳ್ಳದ ಕೆಟ್ಟದ ಗೊತ್ತಿಲ್ಲ, ಒಟ್ಟಿನಲ್ಲಿ ಅನುಭವಿಸಕಾಯ್ತು. ಅಂತದೇನಾದ್ರು ನಿಮ್ಮಲ್ಲಿ ಒಂದು ಅನುಭವ ಅಂತದೊಂದು ಜ್ಞಾನ ಬಂದಿದೆ. ಪಪ್ಪನ ಜೋಬಲಿ ತುಂಡು ಬಿಡಿತಿತ್ತು. ಆಗ ನಾವೇನ್ ಮಾಡ್ತಂದ್ರೆ ಯಾಲಕ್ಕಿ ಗುಡಿಗೆ ಬೆಂಕಿ ಹಾಕುದು, ಅಲ್ಲಿ ಹೋಗ್ಬಿಟ್ಟು ಏದಿಗೆ ಗೊತ್ತಿಲ್ಲ ಬೀಡಿ ಉರ್ಗುದು. ಅಟ್ಟದಿ ಮತ್ತೆ ಕಡೆಗೆ ಅಭ್ಯಾಸ ಇದೆ. ಅಭ್ಯಾಸ ಒಂದೇ ಸಲ ನುಂಗಿ ಬಿಡುದು, ನುಂಗಿಕೊಂಡು ಹೋಗಿಬಿಟ್ಟ ಕೆಮ್ಮಿ ಬಿಟ್ರೆ ನಾವೆಲ್ಲ. ಮತ್ತೆ ಅಕ್ಕ ತಂಗಿಯಲ್ಲಿ ಗೊತ್ತಾಗ್ಬಿಡುದು, ಅವು ಹುಟ್ಟು ಮಂದಿ ಚಾಡಿ ಹೇಳುದು, ಆಮೇಲೆ ಮನೇಲಿ ಪೆಟ್ಟು ಸಿಕ್ಕುದು, ಇದೆಲ್ಲ ಬಹಳ ಈಗ ಜ್ಞಾನ ಮಾಡಿದ್ರೆ ಇದೆಲ್ಲ ಒಂದು ಕನಸು ಏನತ್ರ ಒಂದ್ ಮಟ್ಟಿಗೆ ನಮ್ಮಟ್ಟಿಗೆ ಔಟು. ಹಂಗೂ ಹಿಂಗೂ ಹೆಂಗೋ ನಾವು ಒಂದೊಂದು ಕ್ಲಾಸಲ್ಲಿ 2 ಸಾರಿ 3 ಸಾರಿ ಕುದ್ದು ಪಾಸು ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರೆಯೋದೇವು. ಆ ಮಾಸ್ಟರ್ಗಳ ಕುಕಾರು, ಆಮೇಲೆ ಮಾಸ್ಟರ್ಗೆ ಒಂದು ಅಪ್ಪ ಹಂಗೆ ಹೇಳುದು, ಅಪ್ಪ ಹೋಗಿ ಅವಾಗ ದಮ್ಮೈ ಗುಡ್ಡೆ ಹಾಕುದು. ಕೆಲವು ಮಕ್ಕಳು ಹುಷಾರಿದ್ದವು ಹೆಂಗೋ ಪಾಸ್ ಮಾರ್ಕ್ ತಗೊಂಡು. ಆಗಿನ ಕಾಲೆಲ್ಲ ನಮಗೆ
ಎಷ್ಟು ಬರೀ ಒಂದು 35 ಮಾರ್ಕ್ ಬಂದ್ರೆ ನಾವೆಲ್ಲ ಪಾಸ್ ಅಂತ ಹೇಳ್ತಿದ್ದು. ಆ 35 ಬಂತಂದ್ರೆ ಬಾರಿ ದೊಡ್ಡ ಸಂಗತಿ ಅಲ್ಲ. ಸೊ ಅದರ ಮೇಲೆ ನಾವು ಈ ಹೈಸ್ಕೂಲ್ ಮೆಟ್ಲು ಹತ್ತಿ ದಾಟಿದ ಮೇಲೆ ಮತ್ತೆ ನಾವು ಒಂದು ಕಾಲೇಜ್ ತಿರುವಂತ ಒಂದು ಮಟ್ಟಕ್ಕೆ ಬಂದು ಬಹುಶಃ ಆ ಮಟ್ಟಕ್ಕೆ ನಾವು ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ ನಾವೊಂದು ಬೆಳವಣಿಗೆಯನ್ನು ಕಂಡಿದ್ದೇವೆ. ದಕ್ಷಪುಟ್ಟವಾಗಿ ಒಂದು ಏನೋ ಹೈದಗೂಡೆ ತಿರುವಂತ ಮಟ್ಟಿಗೆ ನಮ್ಮಲ್ಲಿ ಒಂದು ಹಲವಾರು ಕೆಲವು ಭಾವನೆಗ ನಮ್ಮಲ್ಲಿ ಉಂಟಾಗಿದ್ದದೆ. ಒಂದು ಗೂಡೆನ ಕಾಂಬಕನ ಏನೋ ಒಂಥರ, ಅಥವಾ ಗೂಡೆಗ ಹೈದಂಗ ಕಾಂಬಕನ ಏನೋ ಒಂಥರ ಭಾವನೆ, ಅದು ಪ್ರೀತಿ ತೇಳುವಂತ ಒಂದು ಶಬ್ದ ಅಥವಾ ಅದೊಂದು ವಿಚಾರ ನಮ್ಮ ಮನಸ್ಸಲ್ಲಿ ಮೂಡ್ಕನ ತಮ್ಮ ಅನುಭವ ಏನಾದ್ರು ನೀವು ಕೇಳಿದೆ ಅಂತ ಹೇಳಿದ್ರೆ, ಆಗ ಆ ಕಾಲದಲ್ಲಿ ಅವರವರ ಬೆಳವಣಿಗೆ ಅವರ ಮನೆತನಕ್ಕೆ ವಾತಾವರಣಕ್ಕೆ ಸರಿಯಾಗಿ ಹೊಂದ್ಕೊಂಡು ಹೋಗ್ತಿತ್ತು. ಮನುಷ್ಯಳಿಗೆ ಹೆದರಿಕಿರ್ತಿ ಏನೇ ಇದ್ದರ ಸಮೇತ ಅಪ್ಪವಂಗೆ ಹೆದರ್ತಿದ್ದು. ಅಪ್ಪ ಹೇಳಿದೆ, ಅಪ್ಪ ಹೇಳ್ಬಿಟ್ರೆ ನಮ್ಮ ನೆಂಟ್ರೇನಾದ್ರು ಹೇಳುವೆ ಅಥವಾ ನನ್ನ ಜೊತೆಗಾರ ಏನ್ ಹೇಳುವೆ ಅಂತ ಮುಜುಗರ ಇರ್ತಿತ್ತು. ಈಗ ನಮಗೆ ಅದು ಇಲ್ಲ. ಈಗ ಟಿವಿ ನೋಡಿಬಿಟ್ಟು ಟಿವಿಲಿ ಹೆಂಗೆ ಆಡುವೆ ಅರ್ಧ ಮೈ ಬಟ್ಟೆ ಹಾಕೊಂಡು ಕೂದಲ್ಲ ಹಂಗೆ ಆ ತರ ಇತ್ತ ಮೈ ಮುಚ್ಚಿ ಮರ್ಯಾದೆಗೆ ಬಾಳ್ತಾ. ಆಗ ಕಾಲೇಜಿಗೆ ಹೋಗುವ ಸಮಯ ಅಕ್ಕಪಕ್ಕದ ಮನೇಲಿ ಕೂಡ ಗೂಡೆಗ ಹೈದಂಗೆ ಯಾರೋ ಒಬ್ಬರೊಟ್ಟಿಗೆ ಮಾತಾಡಕ್ ಕೂಡ ನಮಗೆ ಆಗ ಕಾಲೇಜಿಗೆ ಹೋಗುವ ಸಮೇತ ಹೈದ ಮಾತಾಡಕ್ಕೆ ಬತ್ತು, ಗೂಡೆನೂ ಮಾತಾಡಕ್ಕೆ ಬತ್ತು. ಕಾಲೇಜಿಗೆ ಹೋಗೋ ಮಸ ಹಾಯ್ ಬಾಯ್ ಇತ್ಲೆ ಆಗ ಆತ ಮರ್ಯಾದೆಗೆ ಹೋಗಿ ಮರ್ಯಾದೆ ಕುತ್ಕೋಬಾರ್ದು. ಅವಕ್ಕೆ ಹೋದ್ರೆ ಸ್ವಲ್ಪ ಇಲ್ಲೇ ಬಂದ್ರೆ ಸ್ವಲ್ಪ ದಾರಿ ಬಿಟ್ಕೊಂಡು ಹಿಂಗೆ ಹೋಗುದು. ನೋಡಿ ನಮ್ಮ ಅನುಭವ ಹೇಳ್ರೆ ನಾವು ಹೈಸ್ಕೂಲ್ ಕಾಲೇಜ್ ಹತ್ತೋ ಮಟ್ಟಕ್ಕೆ ಎತ್ತಕಾಗ ನಮಗೆ ಲವ್ ತೇಳುವಂತ ವಿಷಯನೇ ಗೊತ್ತಿಲ್ಲ. ಅದು ಎಂತದೇ ಗೊತ್ತಿತ್ತಲೆ. ಒಂದು ಗೂಡೆ ಆಗಲಿ ಹೈದಾಗಲಿ ಕಾಂಬಕನ ನಾವು ಹೆಂಗೆ ಇದ್ ಮಾಡೋಕು ಮಾತಾಡೋಕು ತೇಳುವಂತ ಮುಗ್ಧವಾಗಿ ಒಮ್ಮೆ ಮಾತಾಡ್ದುಬಿಟ್ಟು ಅದನ್ನು ಕೂಡ ಅದನ್ನ ಯಾರು ತಪ್ಪು ತಿಳ್ಕೊಂತಿತ್ಲೆ. ಆದ್ರೆ ಈಗ ಹಂಗೆಲ್ಲ. ಈಗಿನ ಕಾಲದಲ್ಲಿ ನಾವು ಅದನ್ನ ನಮ್ಮ ನಿರೀಕ್ಷೆಗೆ ಮೀರಿ ನಮಗೆ ಜ್ಞಾನ ಮಡಿಕೆ ಅಲ್ಲೇ ಈಗ ನಮ್ಮ ಕಣ್ಣು ಮುಂದೆ ನಾವು ಏನು ಅನುಭವ ಪಟ್ಟತ್ಲೆ ಅದನ್ನ ಈಗ ನಾವು ನಮ್ಮ ಮಕ್ಕಳಿಂದ ಈ ಅನುಭವ ನಾವು ಪಡ್ಕೊಂತವಳು. ನಾವೀಗ ತಪ್ಪು ತಿಳ್ಕೊಂತವಳು. ಲವ್ ತಿಳಿದು ಪ್ರೀತಿ ಅಷ್ಟೇ. ಪ್ರೀತಿ ಹೇಳಿದ್ರೆ ಬರೀ ಗಂಡಸಿಗೆ ಮಾತ್ರ. ನಾವೊಂದು ಪ್ರಾಣಿಯ ಪ್ರೀತಿ ಮಾಡೋದು ಲವ್. ನಾವ್ ಯಾಕೆ ಬರೀ ಲವ್ ಒಂದೇ ಅಕ್ಕ ಪಾಠ ಮಾಡಿದ್ರಕನ ಸ್ಕೂಲ್ ಲವ್ ತಕ್ಷಣ ಯಾಕೋಸ್ಕರ ಗಿಡಿಸಬೇಕು. ಈಗ ಪ್ರೀತಿ ತೇಳುವಂತದ್ದು ಒಂದು ಅತ್ಯಂತ ಅಮೂಲ್ಯವಾದಂತ ಒಂದು ಶಬ್ದ. ಅದು ಯಾವುದಕ್ಕೂ ನಾವು ಅದನ್ನ ಹೋಲಿಕೆ ಮಾಡಿಕೆ ಸಾಧ್ಯ ಇಲ್ಲ. ಪ್ರೀತಿ ತೇಳಿದ್ರೆ ಬರೀ ಒಂದು ಗೂಡೆ ಹೈದ ಪ್ರೀತಿ ಮಾಡುವುದು ಈಗಿನ ಕಾಲದಲ್ಲಿ ಸೀಮಿತ. ಈಗಷ್ಟೇ ಪ್ರೀತಿ ತೇಳುವಂತದ್ದು ಅವ್ವನ ಕಾಲದಲ್ಲಿ ಅವನ ಪ್ರೀತಿ ತೇಳುವಂತದ್ದು ನಮಗೆ ಬಹಳ ಪ್ರಾಮುಖ್ಯ. ಅಪ್ಪ ಎರಡನೇ ಬಂದದೆ. ನಾವು ಎಷ್ಟೇ ಆದ್ರೂ ಕೂಡ ನಾವು ಕಡೆಗೆ ಹೋಗಿ ಸೆರಗಲಿ ಹೋಗಿ ಕೂರ್ದು ಅವನ ತೊಡೆ ಮೇಲೆ ಹೋಗಿ ಕೂರ್ದು ಏನೇ ಇದ್ರು ಎಷ್ಟೇ ದೊಡ್ಡವಾದ್ರು ಅವನ ಮುಂದೆ ನಾವು ಹೇಳುವಂತ ವಿಚಾರ. ಆ ಪ್ರೀತಿಯೇ ಬೇರೆ, ಆ ಸಂಬಂಧ ಬೇರೆ. ಯಾಕೆಂದ್ರೆ ನಾವು ಅವ್ವನ ಹೊಟ್ಟೆಯಿಂದ ಅಂದ್ರೆ ಅವ್ವನ ಗರ್ಭದಿಂದ ಅವನ ಕರುಳು ತುಂಡಾಗಿ ಬಂದಂತ ಕುಡಿ ನಾವು ಅದು ನಮ್ಮನ್ನು ಯಾವತ್ತೂ ಎಲ್ಲೇ ಎಷ್ಟೇ ದೂರ ಹೋಗಿ ನಾವು ಎಷ್ಟೇ ಬೆಳೆದ್ರು ಕೂಡ ಪುನಃ ನಮ್ಮನ್ನು ಅದು ಹಿಂದೆ ನಮ್ಮ ಸೆಳೆತ ತೇಳುವಂಥದ್ದು ಇದ್ದೇ ಇದ್ದದೆ. ಈಗ ಹಂಗೆಲ್ಲ. ಈಗ ತಿಳಿದ್ರೆ ಈಗ ಸಮಾಜದಲ್ಲಿ ನಾಗರಿಕತೆ ಹೆಂಗೆ ಬಂತು ಹೇಳಿದ್ರೆ ನಮಗೆ ಜ್ಞಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವೊಂದು ವಿಚಾರವನ್ನ ನಾವು ಅದನ್ನ ನೋಡ್ಕೊಳಿಕ್ಕೆ ಕೂಡ ಸಾಧ್ಯತೆ ಇಲ್ಲ. ಮಕ್ಕಳೊಟ್ಟಿಗೆ ಅಪ್ಪೊಟ್ಟಿಗೆ ಸೇರ್ಕೊಂಡು ಒಂದು ಸಂಸ್ಥೆಯಲ್ಲಿ ಖುದ್ದು ಒಂದು ಕಾರ್ಯಕ್ರಮ ಆಗಲಿ ಏನೇ ಮಾಡಿಕೆ ಒಂದು ಮಾತಾಡಿಕೆ ಕೂಡ ನಮಗೆ ಒಂದು ಅವಕಾಶ ಇಲ್ಲ. ಈಗ ಅಂತ ಒಂದು ವಾತಾವರಣ ಬಂದು ಈಗಂತ ಫಸ್ಟಿಗೆ ಸುರುಸುರುಲಿ ಹೇಳುವೆ ಅದು ಹಂಗೆ ಹಿಂಗೆಲ್ಲ ಬಟ್ಟತಕ್ಕ ಹೇಳ್ತಾ ಇದ್ದೇವೆ. ಮತ್ತೆ ಕಡೆಗೆ ಅವೇ ಬಂದ್ಕೊಂಡು ಇವರು ಹೊಂದಾಣಿಕೊಂಡು ಅವರಿಗೆ ಸಹಕಾರ ಕೊಟ್ಟಿಲ್ಲ. ಇಲ್ಲ ನೋಡಿ, ನಮ್ಮಲ್ಲಿ ಈಗ ಕೆಲವು ನಮ್ಮದೇ ಜಾತಿ ಈಗ ಕೆಲವು ಇದು ಅಂತರ್ಜಾತಿಯಲ್ಲಿ ಮದುವೆ ಆಗೋಳು ನನಗೆ ಗೊತ್ತಿದ್ದಂಗೆ ಏನಂತ ಹೇಳಿದ್ರೆ ಬಹಳಷ್ಟು ಮಟ್ಟಿಗೆ ನಮ್ಮ ಒಪ್ಪಿಗೆ ಇಲ್ಲದೆ ನಮಗೆ ಅಂದ್ರೆ ಹಿಂದೆಲ್ಲ ಅಪ್ಪ ಅವ್ವ ನೋಡಿ ಯಾರು ತಂದಗಾರನ ಮುಖಾಂತರ ಗೂಡೆ ನೋಡಿ ಎಲ್ಲ ಮಾಡಿ ಮದುವೆ ಮಾಡುವಂತ ಒಂದು ಕಾಲ ಇತ್ತು. ಈಗ ತಂದಗಾರ ಹೇಳುವಂತ ಪ್ರಶ್ನೆ ಇಲ್ಲ. ಮತ್ತೆ ಈಗ ಗೂಡೆಗೆ ಇದ್ದಂಗೆ ಅವಕೋಕೆ ಬೇಕಾದ್ರೆ ಆಚಿಕೊಂಡವೆ. ಅದು ಅಂತರ್ಜಾತಿಕ ಸಮಾಜದಲ್ಲಿ ಯಾರೋ ಬಂದು ಕೇಳಿಬಿಡ ನಿನ್ನ ಮಂಗ ಅಥವಾ ಮಗ ಹೀಗೆ ಇಂಥ ಒಂದು ಜಾತಿನ ಹಾಕುತ್ತೆ ಅದನ್ನ ಫಸ್ಟ್ ಸ್ವೀಕಾರ ಮಾಡಿಕೆ ನಮಗೆ ಕಷ್ಟ ಇದೆ. ಅಪ್ಪ ಅವಂಗೆ ತುಂಬಾ ನೋವಾದೆ. ನಾವು ಒಂದು ಮುದ್ದುಲಿ ಬೆಳೆಸಿದಂತ ಮಂಗ ಅಥವಾ ಮಗ ಹಿಂಗೆ ಮಾಡಿಬಿಡ್ತಿರೋ ಒಂದು ಮಟ್ಟಿಗೆ ಸಮಾಜಕ್ಕೆ ಹೆಂಗೆ ನಾವು ಮುಖ ತೋರಿಸುತ್ತಿರುವಂತ ಮಟ್ಟಿಗೆ ಹೀಗೆಲ್ಲ ಒಂದು ಭಾವನೆ ಬಂದಿದೆ. ನಾಳೆ ನಾವು ಹೆಂಗೆ ಉತ್ತರ ಕೊಡುವಂಥದ್ದು, ನಮ್ಮ ಸಂಸ್ಕೃತಿನ ಬಿಟ್ಟು ನಾವು ಹೆಂಗೆ ಇನ್ನೊಂದು ಓದುತ್ತಿರೋ ಮಟ್ಟಿಗೆ ಅಂತವು ಈಗ ಕೆಲವು ಎಂತೇಳ್ರೆ ಈ ಮನೆ ಬಿಟ್ಟು ಕೂಡ ಅಪ್ಪ ಒಪ್ಪಿಗೆ ಕೊಡದೆ ಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷ ಹೊರಗಡೆ ಇದ್ದು ಆಮೇಲೆ ಒಂದು 8-10 ವರ್ಷ ಇದ್ದು ಮಕ್ಕ ಮರಿ ಆದ್ಮೇಲೆ ಇವರ ಈ ಸಿಟ್ಟು ಅವರಲ್ಲಿರುವಂತ ದ್ವೇಷ ಎಲ್ಲ ತಣ್ಣಗಾದ ಮೇಲೆ ಮತ್ತೆ ಮನೆ ಬಾಕನ ಕೂಡ ಅಪ್ಪ ಅದನ್ನ ಈಗ ಸ್ವೀಕಾರ ಮಾಡಿಕೊಂಡವೆ. ಇದು ನಮಗೆ ಮೂಢನಂಬಿಕೆ ಇರುತ್ತಲ್ಲ, ಮೂಢನಂಬಿಕೆ ಇದೊಂದು ಮೂಢನಂಬಿಕೆ. ನಾವು ಎಂತ ಜಾತಿ ಮದುವೆ ಹಾಕದ ಅವರ ಹಾಕದು ಅವು ಮುಟ್ಟಿದ್ ನಮಗಾಗದು ಇವು ಮುಟ್ಟಿದ್ ನಮಗೆ ಆಗತ್ತ ಕಂಡು ಯಾರಿಗಾಗದು ಎಲ್ಲರೂ ಇದ್ರೆ ಕಂಡು ಕಾಣದೆಲ್ಲ ದುಡ್ಡು ತುಂಬಾ ಊಟ ಅವ ತೊಂದ್ರೆ ಪರವಾಗಿಲ್ಲ, ದುಡ್ಡು ಇಲ್ಲೇ ಅವ ಬೇಡ ಬಾಳ ಕಷ್ಟ. ಈಗ ಒಟ್ಟಿನಲ್ಲಿ ನಾವು ಹೇಳುದು ಒಂದು ಹುಟ್ಟಿದ ಕೂಸು ಸುಸಂಸ್ಕೃತವಾಗಿ ಕಲ್ತು ಬದುಕಿ ಬಾಳಕುತ್ತಾದ್ರೆ ಶುರುವಿಂದಲೇ ಆ ಮಗುಗೆ ಸರಿಯಾದ ನೀತಿ ನಿಯಮಗಳ ಅಥವಾ ನಮ್ಮ ಕಥೆ ಪುರಾಣಗಳ ಆದರ್ಶ ವ್ಯಕ್ತಿಗಳ ಒಂದು ತತ್ವಗಳನ್ನ ಅದಕ್ಕೆ ಹೇಳಿಕೊಟ್ಟು ಅದರ ಮನಸ್ಸಲ್ಲಿ ಹಾಕಿದೆ ಆದ್ರೆ ಅದನ್ನೇ ಅದು ಮುಂದೆ ಇಟ್ಕೊಂಡು ಬಂದ್ರೆ ಅನುಸರಿಸಿಕೊಂಡು ಬಂದು ಯಾವುದೇ ಕೆಟ್ಟ ಚಟುವಟಿಕೆಗಳಿಗೆ ಬಲಿಯಾಗದಂತೆ ನಾವು ಕೂಡ ಎಚ್ಚರ ವಹಿಸಿಕೊಂಡು ತಂದೆ ತಾಯಿಗೆ ಕೂಡ ಎಚ್ಚರ ವಹಿಸಿಕೊಂಡು ನೋಡದೆ ಆದರೆ ಆ ಮಗು ಕೂಡ ನಾವು ಒಂದು ಜ್ಞಾನ ಮಾಡಿದಂತ ಅಪ್ಪವ ಜ್ಞಾನ ಮಾಡಿದಂತ ನಿರೀಕ್ಷೆ ಅಥವಾ ಸಮಾಜಕ್ಕೆ ಬೇಕಾದಂಗೆ ಅದು ಬೆಳ್ಕೊಂಡು ಹೋದೆ
ಆ ಕೂಸಿನ ಭವಿಷ್ಯ ಹಾಳಾಕಿಲೆ ಅಥವಾ ಒಂದು ವೇಳೆ ಕೂಸಿನ ಭವಿಷ್ಯ ಹಾಳಾದ್ರೂ ಸಮೇತ ಸಂದರ್ಭ ಬಂದ್ರ ಸಮೇತ ಯಾವುದೇ ಸಮಸ್ಯೆಗೆ ಕೂಡ ಒಂದು ಪರಿಹಾರ ದೇವರು ನಮಗೆ ಕೊಟ್ಟುಬಿಟ್ಟು ನಾವು ತಾಳ್ಮೆಯಿಂದ ಅದನ್ನ ಸ್ವೀಕರಿಸಿಕೊಂಡು ಯಾವ ರೀತಿ ಅದನ್ನ ಬಗೆಹರಿಸಿಕೊಳ್ಳುವಂತ ಚಿಂತನೆ ಮಾಡಿದ್ರೆ ಪ್ರತಿಯೊಂದಕ್ಕೂ ನಮಗೆ ಒಂದು ಪರಿಹಾರ ಸಿಕ್ಕಿದೆ. ಅದರಲ್ಲಿ ಈಗ ನಮ್ಮೆಲ್ಲರ ಕೂಸು ಕೂಡ ಒಂದು ಒಳ್ಳೆಯ ಭವಿಷ್ಯದ ದಾರಿ ಹಿಡಿಯಲಿ ಅಂತೇಳಿ ಮುಂದೆ ಒಂದು ಕತೆ ಬರೆದು ಹೇಳಿದವು ಕುಮಾರಿ ಮೂಟೆಮನೆ ವಾಣಿ ಗೋಪಾಲ. ಕಥೆನ ಶೀರ್ಷಿಕೆ ನೊಣೆಮಂಗ. ಕುಶಾಲಪ್ಪ ಮತ್ತೆ ಕಾವೇರಮ್ಮ ದಂಪತಿಗಳಿಗೆ ಮದುವೆ ಆಗಿ 10-15 ವರ್ಷ ಕಳೆದ ಮೇಲೆ ಮಕ್ಕ ಆತು. ಒಂದು ಗಂಡು ಕೂಸು ಮತ್ತೊಂದು ಹೆಣ್ಣು. ಗೂಡೆ ದೊಡ್ಡದು. ಸುರುಗೆ ಹೆಣ್ಣು ಹುಟ್ಟಿಸುತ್ತ ಬೇಜಾರಾದರೂ ಇವು ಸಿಕ್ಕಿದ ದೇವರಿಗೆಲ್ಲ ಹರಕೆ ಹಾಡಿ ಮಾಡ್ಕೊಂಡು ಅದರ ಫಲನೋ ಎಂತದೋ ಎರಡನೇದು ಗಂಡು ಕೂಸು ಆತು. ಮಕ್ಕಳಿಗೆ ಮಧ್ಯೆ 4 ವರ್ಷ ಹೆಚ್ಚು ಕಮ್ಮಿ ಇದ್ದರೂ ಗಂಡು ಕೂಸನ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಬಾಕೆ ಸುಲಭ ಆದೇತ. ಮತ್ತೆ ಗೂಡೆಗ ಓದಿ ಎಂತ ಗುಡ್ಡೆ ಹಾಕು ಕೂತ ಜ್ಞಾನ ಮಾಡ್ದ ಅಪ್ಪ ಅವ್ವ ಇಬ್ಬರನ್ನೂ ಒಟ್ಟಿಗೆ ಸ್ಕೂಲಿಗೆ ಸೇರಿಸಿದು. ಗೂಡೆನ ಹೆಸರು ಗಿರಿಜಾ ಮತ್ತೆ ಹೈದನ ಹೆಸರು ರಾಜ. ಒಬ್ಬನೇ ಮಂಗ ರಾಜನಂಗೆ ಬಾಳ ಕೂತ ಜ್ಞಾನ ಮಾಡಿ ರಾಜ ಆತ ಹೆಸರಿಟ್ಟು. ಅವ ಸಣ್ಣರ್ದನೇ ಅಪ್ಪ ಅವ್ವನ ನೊಣೆ ಮಂಗ. ಅದರಿಂದ ಯಾರ ಮಾತು ಕೇಳ್ತಿತ್ಲೆ. ಸ್ಕೂಲಿಗೆ ಹೋದರೆ ಮಾಸ್ಟರ್ಗಳ ಮಾತು ಕೇಳ್ತಿತ್ಲೆ. ಒಂದಿನ ಎಂತಕಾರ ಹೊಡೆದರೆ 1 ವಾರ ಸ್ಕೂಲಿಗೆ ಹೋತಿತ್ಲೆ. ಗಿರಿಜಾ ಬಂದು ಮನೇಲಿ ರಾಜನ ಬಗ್ಗೆ ಪುಕಾರು ಹೇಳ್ರೆ ಅಪ್ಪ ಅವ್ವ ಕುದ್ದುಕೊಂಡು ನೆಗಾಡ್ತಿದ್ದು. ಮಾಸ್ಟರ್ಗೆ ಹೊಡಿಯಕ್ಕೆ ಹೋದರ್ನ ಮನೇಲಿ ಬಂದು ಹೇಳ್ರೆ ಮನೇಲಿ ಬೈದು ಬುದ್ಧಿ ಹೇಳವ್ ಯಾರು ಇತ್ಲೆ. ನಮ್ಮ ಮಂಗ ಮಾಸ್ಟರ್ಗೆ ಹೊಡಿಯಕ್ಕೆ ಹೊರಟುಗಡತ ತಮಾಷೆ ಮಾಡ್ಕೊಂಡು ಊರವರೊಟ್ಟಿಗೆ ಹೇಳ್ಕೊಂಡು ನೆಗಾಡ್ತಿದ್ದು. ಅಕ್ಕನೂ ತಮ್ಮನು ಒಂದೇ ಕ್ಲಾಸ್ಲಿ ಇದ್ದರೂ ಅಕ್ಕ ಆಟ ಪಾಟಲೆಲ್ಲ ಫಸ್ಟ್ ಬರ್ತಿತ್ತು. ಅವಳು ಪಾಸ್ ಹಾಕೊಂಡು ಹೋಗ್ತಿತ್ತು. ಇವ ಫೇಲ್ ಆಗಿ 8ನೇ ಕ್ಲಾಸ್ಲಿ ಇರ್ಕನ ಮಾಸ್ಟರ್ಗೆ ಹೊಡೆದು ಸ್ಕೂಲಿಂದ ಮನೆಗೆ ಬಾಕನ ಅಪ್ಪನು ಸಿಟ್ಟಲಿ ಹೊಡ್ತು ತೇಳಿ ಮನೆ ಬಿಟ್ಟು ಬೆಂಗಳೂರು ಸೇರಿ ಬಿಡ್ತು. ಅಲ್ಲಿ ಹೋಗಿ ಒಂದು ಹೊಟ್ಟೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ಕೆಲಸ ಮಾಡ್ತಿತ್ತು. ಗಿರಿಜಾ SLC ಪಾಸ್ ಮಾಡ್ಕೊಂಡು ನರ್ಸ್ ಟ್ರೈನಿಂಗ್ ಮಾಡ್ಕೊಂಡು ಅವಳಿಗೆ ಕೆಲ್ಸನೂ ಸಿಕ್ಕಿತ್ತು. ಇತ್ತ ರಾಜ ಎಲ್ಲಿ ಹುಟ್ಟು ಹೆಂಗೆ ಹುಟ್ಟುತ್ತ ಯಾರಿಗೂ ಗೊತ್ತಿತ್ಲೆ. ಕೆಲ್ಸ ಸಿಕ್ಕಿದ ಮೇಲೆ ಗಿರಿಜಂಗೆ ಮದ್ವೆನೂ ಆತು. ಅವಳು ಗಂಡನ ಮನೆಗೆ ಹೋಗ್ಬಿಡ್ತು. ಆಗ ಮನೇಲಿ ಅಜ್ಜ ಅಜ್ಜಿ ಇಬ್ಬರಿಗೂ ವಯಸ್ಸಾಗಿ ಹೋಗಿತ್ತು. ಕೆಲ್ಸನೂ ಮಾಡಿಕೆ ಆತಿತ್ಲೆ. ಅಷ್ಟು ಸಾಲದತ್ತ ಮಂಗ ಹೆಂಗೆ ಹುಟ್ಟೋ ಎಲ್ಲಿ ಹುಟ್ಟೋ ಬದುಕಿಟೋ ಸತ್ತುಟೋತ ಚಿಂತೆ ಬೇರೆ. ಹಿಂಗೆ ಕೊರ್ಗಿ ಕಾವೇರಮ್ಮ ಅಜ್ಜಿ ಚಟ್ಟ ಹತ್ತಿತ್ತು. ಆಗ ಅಜ್ಜ ಒಬ್ಬನೇ ಆತು. ಹಿಂಗಿರ್ಕನ ಹಂಚಿಮನೆ ರಾಮಯ್ಯನ ಮಂಗ ಬೆಂಗಳೂರ್ಲಿ ಕೆಲ್ಸಲಿ ಇತ್ತು. ಅವ ಒಂದ್ಸಲಿ ಹೋಟೆಲಿಗೆ ಹೋಗಿರ್ಕನ ರಾಜನ ಕಂಡು ಗುರ್ತು ಹಿಡ್ದು ಮಾತಾಡ್ಸಿ ಮನೆ ಕಡೆ ಕತೆ ಎಲ್ಲ ಹೇಳ್ದೆ. ಕತೆ ಕೇಳಿ ರಾಜಂಗೆ ಬೇಸ್ದಾರ ಆದರೂ ಅವ ಮನೆಗೆ ಬಾಕಿ ಆಲೆ ಅಂತ ಹೇಳ್ತು. ಯಾಕೆತ ಕೇಳ್ರೆ ಅವಂಗೆ ಮದ್ವೆ ಆಗಿರೋ ವಿಷಯ ಗೊತ್ತದೆ. ಗೂಡೆ ಟೌನಲ್ಲೇ ಹುಟ್ಟಿ ಬೆಳ್ದ ಸವಿತಾ. ಕಷ್ಟನೇ ಗೊತ್ತಿಲ್ಲದೆ ಬೆಳ್ದಿತ್ತು ಅವಳು. ಕಾಲೇಜಿಗೆ ಹೋಗನೆ ರಾಜನ ಲವ್ ಮಾಡ್ಕೊಂಡು ಅಪ್ಪ ಅವ್ವ ಒಪ್ಪದಿದ್ದರೂ ಅವನ್ನೇ ಮದ್ವೆ ಆಗಿ ಮನೆ ಬಿಟ್ಟು ಬಂದಿತ್ತು. ಅವಳನ್ನ ಬಿಟ್ಟು ಮನೆಗೆ ಬಾಕಿ ರಾಜ ಒಪ್ಪುದುಲೆ. ಹಿಂಗಿರ್ಕನ ಒಂದಿನ ಹೋಟೆಲಿಗೆ ಬಂದ ಒಬ್ಬಂದು ಬ್ಯಾಗ್ ಕಾಣದಾದೆ. ಆ ಬ್ಯಾಗ್ ಕದ್ದ ಅಪಾದನೆ ರಾಜನ ಮೇಲೆ ಬಂದು ಹೋಟೆಲ್ ಓನರ್ ಅವನ ಕೆಲಸದಿಂದ ತೆಗ್ದು ಹಾಕಿದೆ. ದಾರಿ ಕಾಣದಿರ್ಕನ ಸವಿತಾ ರಾಜನ ಮನೆಗೆ ಪೋಯೀತ ಹೇಳ್ದೆ. ಆದ್ರೆ ರಾಜ ಒಪ್ಪುಲೆ. ಅಂತೂ ಹೆಂಗಲ್ಲ ಮಾಡಿ ಕಷ್ಟಪಟ್ಟು ಒಪ್ಪಿಸಿ ಇಬ್ಬರು ಅಪ್ಪನ ಮನೆಗೆ ಬಂದವೆ. ಬಾಕನ ಒಂಟಿ ಜೀವ ಕುಶಾಲಪ್ಪ ಅಜ್ಜ ಮಂಗ ಸೊಸೆನ ಮನೆಗೆ ಸೇರ್ಸಿಕೊಂಡದೆ. ಇತ್ತ ರಾಜಂಗೆ ತೋಟ ಕೆಲಸ ಗದ್ದೆ ಕೆಲಸ ಒಂದೂ ಬಾತಿತ್ಲೆ. ಹತ್ರ ಪತ್ರದೊರಟಿಗೆ ಸೇರ್ಕಂಡು ಹೂಡಿಕೆ ತೋಟ ಕೆಲಸ ಎಲ್ಲ ಕಲ್ತ್ಕೊಂಡದೆ. ಇತ್ತ ಸವಿತಂಗೆ ರೊಟ್ಟಿ ಮಾಡಿಕೆ ಸನ ಬಾತಿತ್ಲೆ. ಮನೇಲಿ ಹೇಳಿಕೊಡಿಕೆನೂ ಯಾರೂ ಇಲ್ಲೇ. ಹತ್ರ ಪತ್ರದ ಅಕ್ಕಂದರು ಒಂದೊಂದು ತರದ ಕೆಲಸಗಳನ್ನ ಹೆಂಗೆ ಮಾಡುತ್ತ ಹೇಳಿಕೊಟ್ಟವೆ. ಸವಿತಂಗೆ ಹಠ ಇತ್ತು. ಕಲ್ತನೇತ ಎಲ್ಲ ಕೆಲಸನೂ ಬ್ಯಾಗ ಕಲ್ತು ಕಾಡು ಕೂಡಿಕೆ ಆಗಿದ್ದ ಮನೇಲಿ ಬೆಳಕತಾತು. ಹಾಳಾಗ್ತಿದ್ದ ತೋಟ ಬಳಿ ಕಂಡತ್ತು. ಕಷ್ಟನೋ ಸುಖನೋ ಬಾಳ್ರೆ ಇಲ್ಲೇತ ರಾಜ ಸವಿತಾ ಇಬ್ಬರು ಜ್ಞಾನ ಮಾಡ್ಕೊಂಡು ಕೆಲಸ ಮಾಡ್ದು. ವಯಸ್ಸಾಗಿದ್ದ ಕುಶಾಲಪ್ಪ ಅಜ್ಜ ಕೊನೆಗೆ ಯಾರು ಮಂಗ ಸೊಸೆನೊಟ್ಟಿಗೆ ಬಾಳ್ವೆ ಮಾಡಿ ನಿಶ್ಚಿಂತೆಂದನೆ ಹೆಣ್ಣು ಹೋದ ಜಾಗಕ್ಕೇನೆ ಹೊತ್ತು. ಮನೇಲಿ ರಾಜ ಸವಿತಾ ಇಬ್ಬರೇ. ಹಿಂಗಿರ್ಕನ ಸವಿತಾ ಬಸರಿಯಾದೆ. ರಾಜಂಗೆ ಎಂತ ಮಾಡುತ್ತ ಗೊತ್ತಾಲೆ. ಇವನೇ ಹೆಣ್ಣನ ಲಾಯ್ಕಲಿ ನೋಡ್ಕೊಂಡಿದ್ದದೆ. ಬೆಂಗಳೂರ್ಲಿದ್ದ ಹಂಚಿಮನೆ ರಾಮಯ್ಯನ ಮಂಗ ಸವಿತನ ಅಪ್ಪ ಅವ್ವಂಗೆ ಅವರ ವಿಷಯ ಎಲ್ಲ ಹೇಳ್ಕನ ಅವಕ್ಕೆ ಖುಷಿಯಾದೆ. ಕಷ್ಟ ತೇಳಿ ಮಗಳು ನಮ್ಮ ಹತ್ರಕ್ಕೆ ಬರದೆ ಕಷ್ಟಪಟ್ಟು ದುಡ್ದು ಮೇಲೆ ಬಂದುಟುತ್ತ ಜ್ಞಾನ ಮಾಡಿ ಖುಷಿ ಪಟ್ಟವೆ. ಅವು ಮಗಳನ್ನ ನೋಡಿಕೆ ಅತ್ತ ರಾಜನ ಮನೆಗೆ ಬಂದವೆ. ಆಗ ರಾಜನ ಕಷ್ಟನ ನೋಡಿ ಸವಿತಂಗೆ ಹೆರಿಗೆ ಆಗೋವರೆಗೆ ಅವಳ ಅವ್ವ ಅಲ್ಲೇ ಇದ್ದು ನೋಡಿಕೊಂಡದೆ. ಅವಳಿಗೆ ಅವಳಿ ಜವಳಿ ಮಕ್ಕ ಹುಟ್ಟುವೆ. ಒಂದು ಗಂಡು ಮತ್ತೊಂದು ಹೆಣ್ಣು. ಆ ಮಕ್ಕಳ ಸಾಕಿ ಸಲಹಕನ ರಾಜಂಗೆ ಸಣ್ಣ ತರ್ಲಿ ಅವನ ಅಪ್ಪ ಅವ್ವ ಹೆಂಗೆ ಕೊಂಡಾಟಲಿ ಸಾಕಿದೊತ್ತ ಜ್ಞಾನ ಮಾಡಿ ಕಣ್ಣಲ್ಲಿ ನೀರು ಬಂದದೆ. ಅವು ನಂಗೆ ಬೈದು ಬುದ್ಧಿ ಹೇಳಿದರೆ ಬಹುಶಃ ನನ್ನ ಬಾಳಲ್ಲಿ ಹಿಂಗೆಲ್ಲ ಕಷ್ಟಗ ಬಾತಿತ್ಲೆ ಅಂತ ಜ್ಞಾನ ಮಾಡ್ಕೊಂಡು ಬೇಜಾರ ಪಟ್ಕೊಂಡದೆ.
ನನ್ನಿಂದ ನನ್ನ ಅಪ್ಪ ಅವ್ವಂಗೆ ಆದ ಸ್ಥಿತಿ ನನ್ನ ಮಕ್ಕಳಿಂದ ನಂಗೆ ಬಾಕಾಗತ್ತ ಜ್ಞಾನ ಮಾಡ್ಕೊಂಡು ಮಕ್ಕ ತಪ್ಪು ಮಾಡ್ರೆ ತಿದ್ದಿ ಬುದ್ಧಿ ಹೇಳಿ ಒಳ್ಳೇದು ಮಾಡ್ರೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟದೆ. ಅಪ್ಪ ಅವ್ವನ ಆರೈಕೆಯಲ್ಲಿ ಮಕ್ಕ ಬೆಳೆದು ದೊಡ್ಡವಾದವೆ. ಎಲ್ಲದರಲ್ಲೂ ಮುಂದೆ ಇರ್ತಿದ್ದ ಮಕ್ಕ ಓದಿ ವಿದ್ಯಾಂತರಾದವೆ. ಮಗಳು ಮದುವೆಯಾಗಿ ಹೋದರೆ ಮಂಗಂಗೆ ಹತ್ರಲ್ಲೇ ಇದ್ದ ಕಾಲೇಜಲ್ಲಿ ಲೆಕ್ಚರ್ ಕೆಲಸ ಸಿಕ್ಕಿದೆ. ಮನೆಯಿಂದನೇ ಹೋಗಿ ಬಂದು ಮಾಡ್ಕೊಂಡಿದ್ದದೆ. ರಾಜ ಸವಿತನು ಖುಷಿಯಲ್ಲಿ ಇದ್ದಾವೆ. ಮಕ್ಕಳೊಟ್ಟಿಗೆ ಬಾಳಿ ಬದುಕುದು ಅಪ್ಪ ಒಂದರಿಗೆ ಎಷ್ಟು ಖುಷಿತ ರಾಜಂಗೆ ಈಗ ಗೊತ್ತಾದೆ. ನಾನು ಮಾಡ್ದಂಗೆ ನನ್ನ ಮಂಗ ಮಾಡಿದರೆ ಎಂತ ಆಗಿರ್ದು ಜ್ಞಾನ ಮಾಡ್ದ ರಾಜಂಗೆ ಕಣ್ಣಲ್ಲಿ ನೀರು ಬಂದರೂ ತನ್ನ ಮಕ್ಕಳ ಬಗ್ಗೆ ಖುಷಿ ಪಟ್ಟುಕೊಂಡದೆ. ಇಂದಿಗೆ ಕಂಚಿಮಿ ಕಲಾ ಬಳಗದ ಕಾರ್ಯಕ್ರಮ ಮುಕ್ತಿ. ಎಲ್ಲವಕ್ಕೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.